ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಮಹಾಭಾರತದ ದ್ರೋಣ ಪರ್ವದ ಸಂಶಪ್ತಕ ವಧ ಭಾಗದಲ್ಲಿ ಪರ್ವದ ಭಾಗದಲ್ಲಿ ನಾವು ಪ್ರವೇಶ ಮಾಡಿದ್ವಿ. ಈ ಸಂಶಪ್ತಕರು ಯಾರು ಅನ್ನೋದನ್ನು ಹಿಂದೆ ಹೇಳಿದ್ರು. ಅವ್ರು ಯಾರು ಅಂದ್ರೆ ಅವರೊಂದು ಪ್ರತ್ಯೇಕ ಗುಂಪಲ್ಲ. ಈ ಸುಶರ್ಮ ತ್ರಿಗರ್ತ ದೇಶದ ರಾಜನ ಜೊತೆಗೆ ಒಂದಿಷ್ಟು ಜನ ಬೇರೆ ಬೇರೆ ರಾಜರು. ಮುಂದೆ ಕೂತ್ಕೊಳ್ಳಿ, ಅವಾಗ ನನ್ಗೂ ಹೇಳಿಕ್ ಸುಲಭ ಆಗುತ್ತೆ, ನಿಮ್ಗೂ ಕೇಳಲಿಕ್ಕೆ ಸುಲಭ ಆಗುತ್ತೆ. ನೀವು ಲಾಸ್ಟ್ ಬೆಂಚ್ ಸಿಕ್ಕ ಅಲ್ಲಿ ಧ್ವನಿನೇ ಕೇಳಿಸ್ತಾ ಇರುತ್ತೆ ನನಗೆ. ಪ್ರಶ್ನೆ ಏನ್ ಕೇಳಲ್ಲ, ಫಸ್ಟ್ ಕೂತ್ರೆ. ತ್ರಿಗರ್ತ ದೇಶದ ರಾಜ ಮತ್ತು ಅವನ ಹಾಗೆ ಒಂದಿಷ್ಟು ಜನ, ಒಂದು 50-60 ದೇಶದ ರಾಜರೆಲ್ಲ ನಾವು ಅರ್ಜುನನಿಂದ ಪೆಟ್ಟು ತಿಂದವರು, ಹಾಗಾಗಿ ಅವನನ್ನ ನಿಗ್ರಹಿಸುವುದಕ್ಕೋಸ್ಕರ ನಾವು ಸಿದ್ಧ ಇದ್ದೇವೆ, ನಾವು ಅದಕ್ಕೆ ಬೇಕಾದ ಸಹಾಯವನ್ನು ಮಾಡ್ತೇವೆ ಅಂತ ಹೇಳಿ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಕೈ ನೀಡಿ ಅರ್ಜುನನನ್ನ ಕೊಲ್ಲದ ಹೊರತು ನಾವು ಮರಳಿ ಬರುವುದಿಲ್ಲ. ಒಂದೋ ಯುದ್ಧ ರಂಗದಲ್ಲೇ ಸಾಯ್ತೇವೆ, ಇಲ್ಲ ಅರ್ಜುನನನ್ನ ಕೊಲ್ತೇವೆ, ಇದು ಅವರ ಪ್ರತಿಜ್ಞೆ. ಹಾಗಾಗಿ ಸಮ್ಯಕ್ ಶಪ್ತ ಅಂದ್ರೆ ಶಪಥ, ಸಮ್ಯಕ್ ಶಪಥ ಮಾಡಿದವರಾದ್ರಿಂದ ಅವರನ್ನು ಸಂಶಪ್ತಕರು ಅಂತ ಕರೀತಾರೆ. ಈ ಪರ್ಸನಲ್ ಗ್ರಡ್ಜ್. ಹಿಂದೆ ಅನೇಕ ಯುದ್ಧಗಳಲ್ಲಿ ಅವನು ಈ ರಾಜಸೂಯ ಯಾಗ ಮಾಡುವಾಗ ಆ ದೇಶವನ್ನೆಲ್ಲ ಗೆದ್ದು ಬಿಟ್ಟಿದ್ದ. ಹಾಗೆ ಆಮೇಲೆ ಏನು ಅಂದ್ರೆ ನಿವಾತ ಕವಚರು ಅಂತ ಬೇರೆ, ಇವರೆಲ್ಲ ಬೇರೆ ಗಣಗಳು. ಆದ್ರೆ ಇವರು ಗಣ ಅಲ್ಲ. ಈ ಕಾಲೆಯರು, ಪೌಲೋಮರು, ಇವರೆಲ್ಲ ಒಂದು ಪ್ರತ್ಯೇಕ ರಾಕ್ಷಸರ ಗಣ. ಈ ಸಂಶಪ್ತಕರು ಅಂತ ಅನ್ನೋದು ಪ್ರತ್ಯೇಕವಾಗಿ ಅರ್ಜುನನನ್ನ ಈ ಕುರುಕ್ಷೇತ್ರದ ರಂಗದಿಂದ ಸ್ವಲ್ಪ ಬೇರೆ ಕಡೆಗೆ ಎಳ್ಕೊಂಡು ಹೋಗಬೇಕು ಅಂತ ಅನ್ನೋದಕ್ಕೋಸ್ಕರ ಗುಂಪುಗೊಂಡ ಒಂದು ಜಿರಳೆ ಪಕ್ಷ. ಅವ್ರು ಯಾರು ಕೂಡ ನಿಜವಾಗಿ ಅಂತ ಸಾಮರ್ಥ್ಯ ಇದ್ದವರಲ್ಲ, ಬರೀ ಡೈವರ್ಟ್ ಮಾಡಬೇಕು ಅಂತ. ಯಾಕಂದ್ರೆ ಅವರ ಉದ್ದೇಶ ಏನು ಅಂದ್ರೆ ದುರ್ಯೋಧನನ ಉದ್ದೇಶ ಇದ್ದದ್ದೇನು ಅಂದ್ರೆ ಹೇಗಾದ್ರೂ ಮಾಡಿ ಧರ್ಮರಾಜನನ್ನ ಹಿಡಿದ್ಬೇಕು ಅಂತ. ಧರ್ಮರಾಜನನ್ನ ಹಿಡಿಬೇಕು ಅಂದ್ರೆ ಅರ್ಜುನ ಇರೋ ತನಕ ಆಗಲ್ಲ. ಅದಕ್ಕೆ ಅವರ ಟ್ರ್ಯಾಕ್ ಅನ್ನು ಬದಲಿಸಿದ್ರೆ, ಅವರಿಗೆ ಸಿಕ್ಕಿಬಿಟ್ರೆ ಆಮೇಲೆ ನಮ್ಗೆ ಬೇಕಾದ್ದನ್ನು ನಾವು ಸಿದ್ಧಿಸಬಹುದು ಅಂತ. ಅವರಿಗೆ ನೀಟ್ ಅನ್ನೋದು ನೆಪ ಮಾತ್ರ, ಅವರ ಗುರಿ ಇರುವುದು ಬೇರೆನೆ. ಸೇಮ್ ಹಾಗೇನೆ ಎಲ್ಲಾ ಕಾಲದಲ್ಲೂ ನಡೆಯುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಷ್ಟೇ. ಸಂಶಪ್ತಕರು ಅಂತ ಅನ್ನೋದು ಯುದ್ಧದ ಒಂದು ಭಾಗವಾಗಿ ಬಂದದ್ದೇ ಅಲ್ಲ. ಅವರು ಪ್ರತ್ಯೇಕ ಅರ್ಜುನನನ್ನ ವಿರೋಧಿಸಿ ಧರ್ಮರಾಜನನ್ನ ಸಿಕ್ಕಿಸಿ ಹಾಕುವ ಪ್ರಯತ್ನಕ್ಕೆ ಒಂದು ಪ್ರಯತ್ನ ಆಯ್ತು. ದೊಡ್ಡ ಸೇನೆ ಜಮಾವಣೆಯಾಗಿದೆ. ಜಮಾವಣೆ ಆದ ಅಷ್ಟೂ ಸೇನೆ ಅರ್ಜುನನ ಎದುರುಗಡೆ ಬಂದಾಗ ಅದು ಎದುರಿಸ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆಗ ಕೃಷ್ಣನ ಹತ್ತಿರ ಹೇಳ್ತಾನೆ, ಇವರೆಲ್ಲ ಯಾಕೋ ಸಾಯ್ಲಿಕ್ಕೋಸ್ಕರ ಬಂದ್ಬಿಟ್ಟಿದ್ದಾರೆ, ಆದ್ರೂ ತೊಂದರೆ ಇಲ್ಲ, ಏನು ಪ್ರತಿಜ್ಞೆ ಮಾಡಿದ್ದಾರೋ ಅದನ್ನು ಮುಗಿಸಿಯೇ ಹೊರಡುದು ಅಂತ. ಅರ್ಜುನನ ಧನುಸ್ಸಿನ ವೇಗಕ್ಕೆ ಅವರೆಲ್ಲರೂ ಕೂಡ ತತ್ತರಿಸಿ ಹೋದ್ರು. ಆದ್ರೂ ಬಿಡಬಾರದು ಅಂತ ಅನ್ನುವ ದೃಷ್ಟಿಯಿಂದ ಬೆನ್ನಟ್ಟಿಕೊಂಡು ಅವರನ್ನ ನಾಶ ಮಾಡುತ್ತಾನೆ. ಬಹಳ ಜನ ಓಡ್ತಾರೆ. ಓಡಿದಾಗ ಅವರನ್ನ ಸ್ವತಃ ತ್ರಿಗರ್ತನೆ ನಿಂತು ಆಕ್ಷೇಪ ಮಾಡ್ತಾನೆ. ಅಲ್ಲಿ ಬಿಸಿಲು ಬರುತ್ತೆ, ಇನ್ನು ಈ ಕಡೆ ಬನ್ನಿ, ನೀವು ಚಿಕ್ಕದ ಮಣೆ ಹಾಕ್ಬೇಕೆನ್ನಾಗಾದ್ರೆ. ನಾವಹಾಸ್ಯ ಕಥಂ ಲೋಕೆ ಕರ್ಮಣಾನೇನ ಸಂಯುಗೆ ಭವೇಮ ಸಹಿತಾ ಸರ್ವೇ ನಿವರ್ತದ್ವಂ ಯಥಾ ಬಲಂ. ಬಲ ಸೈನ್ಯವನ್ನ ಯುದ್ಧದಲ್ಲಿ ಬಳಸಬೇಕು ಹೊರತು ಸುಮ್ಮನೆ ನಾವು ಇಷ್ಟೊತ್ತು ಇಲ್ಲಿ ಯುದ್ಧ ಮಾಡಿದೆವು, ಯುದ್ಧದಲ್ಲಿ ಜಯ ಸಿಗ್ಲಿಲ್ಲ ಅಂತ ಹೇಳಿ ಬೆನ್ನು ಕೊಟ್ಟು ಹೋದ್ರೆ ಅದು ನಮಗೆ ಶ್ರೇಯಸ್ಸಲ್ಲ ಅಂತ ಹೇಳುವಲ್ಲಿಗೆ 18ನೇ ಅಧ್ಯಾಯ ಮುಕ್ತಾಯವಾಗಿತ್ತು.
19ನೇ ಅಧ್ಯಾಯದಲ್ಲಿ ಚೋದಯಾನ್ ಅಶ್ವಾನ್ ಹೃಷಿಕೇಶ ಸಂಶಪ್ತಕ ಗಣಾನ್ ಪ್ರತಿ ನೈತೆ ಹಾಸ್ಯಂತಿ ಸಂಗ್ರಾಮಂ ಜೀವಂತ ಇತಿ ಮೇ ಮತಿ. ಆಯ್ತು, ಇರೋರು ಓಡೋದ್ರು ಅಂತ ಅನ್ಕೊಂಡು ಸ್ವಲ್ಪ ಹೊತ್ತಿಗೆ ಮತ್ತೆಲ್ಲ ವಾಪಸ್ ಬಂದ್ರು. ಇವರು ಸಾಯದೆ ಹೋಗುದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇವರನ್ನ ಅಂದ್ರೆ ಒಂದ್ಸರ್ತಿ ಏನ್ ಅನ್ಕೊಂಡ ಅಂದ್ರೆ ಅವರೇ ಹೊರಟೋದ್ರೆ ಯುದ್ಧ ಅರ್ಧದಲ್ಲೇ ಇಲ್ಲಿಗೆ ಮುಗಿಯತ್ತೆ, ಮುಗಿದಾಗ ಮತ್ತೆ ವಾಪಸ್ ಯುದ್ಧಕ್ಕೆ ಹೋಗ್ಬೋದು ಅಂತ. ಅವರ ಉದ್ದೇಶ ಇದ್ದದ್ದು ಎದುರಿಸ್ಬೇಕು ಅಥವಾ ಇನ್ನೇನು ಅಲ್ಲ. ಅವನು ಬಹಳ ಹೊತ್ತು ಕುರುಕ್ಷೇತ್ರದ ರಂಗಕ್ಕೆ ಪ್ರವೇಶ ಮಾಡಬಾರ್ದು. ಯಾಕಂದ್ರೆ ದ್ರೋಣಾಚಾರ್ಯರಿಗೆ ಧರ್ಮರಾಜನನ್ನು ಹಿಡಿಲಿಕ್ಕೆ ಟೈಮ್ ಸಿಗ್ಬೇಕು. ಅಲ್ಲಿ ತನಕ ಇವನು ನಮ್ಮೊಟ್ಟಿಗೆ ಇರಬೇಕು ಅನ್ನೋದು ಅಷ್ಟೇ ಉದ್ದೇಶ ಆದ್ರಿಂದ ಪಶ್ಯಮೇಸ್ತ್ರ ಬಲಂ ಘೋರಂ ಬಾಹ್ವರಿಶ್ವಸನಸ್ಯತೆ ಅದ್ಯೈತಾನ್ ಪಾತಯಿಷ್ಯಾಮಿ ಕ್ರುದ್ಧೋ ರುದ್ರ ಪಶು ನಿವ. ಹೇಗೆ ಪಶುಪತಿಯಾಗಿ ರುದ್ರ ಪ್ರಳಯ ಕಾಲದಲ್ಲಿ ಎಲ್ಲ ಪಶುಗಳನ್ನ ಸಂಹರಿಸುತ್ತಾನೋ ಹಾಗೆ ಇವರನ್ನೆಲ್ಲ ನಾನು ಈ ಸ್ವಲ್ಪ ಹೊತ್ತಿಗೆನೆ ಅಸ್ತ್ರದ ಬಲದಿಂದ ನಾಶ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಅಷ್ಟು ಹೇಳಿದ ತಕ್ಷಣ ನಕ್ಕು ಬಿಟ್ಟ. ನೀನ್ ಕರೆಕ್ಟ್ ಆದ ವಿಷಯವನ್ನೇ ಹೇಳಿದ್ದಿ. ತತ ಕೃಷ್ಣ ಸ್ಮಿತಂ ಕೃತ್ವ ಪ್ರತಿನಂದ್ಯ ಶಿವೇ ನತಂ ಪ್ರಾವೇಶಯತ ದುರ್ಧರ್ಷೋ ಯತ್ರ ಅಚ್ಛದರ್ಜುನ. ಯತ್ರ ಐಚ್ಛದರ್ಜುನ, ಎಲ್ಲಿಗೆ ಕರ್ಕೊಂಡು ಹೋಗು ಅಂತ ಅವನು ಸೂಚನೆ ಕೊಟ್ನೋ ಅಲ್ಲಿಗೆ ಕೃಷ್ಣ ಕರ್ಕೊಂಡು ಹೋದ. ಕರೆಕ್ಟ್ ನೀನ್ ಯೋಚನೆ ಮಾಡಿದ್ದಿ. ಇವರು ಹಾಗೆ ವಾಪಸ್ ಬರೋರಲ್ಲ, ಇವರನ್ನೆಲ್ಲ ನಿಗ್ರಹಿಸಬೇಕಾದದ್ದು ಸರಿಯಾದ ಕ್ರಮದಲ್ಲಿದೆ ಅಂತ ಹೇಳಿ ಶಿವನೊಂದಿಗೆ ಹೋಲಿಸಿಕೊಂಡ ಕಥೆಯನ್ನ ನೋಡಿ ಖುಷಿಪಟ್ಟ. ಅದೃಶ್ಯಂಚ ಮುಹೂರ್ತೇನ ಚಕ್ರುಸ್ತೆ ಭರತರ್ಷಭ ಕೃಷ್ಣೇನ ಸಹಿತಂ ಯುದ್ಧೇ ಕುಂತಿ ಪುತ್ರಂ ಧನಂಜಯಂ. ಕೃಷ್ಣನೊಂದಿಗೆ ಕೂಡಿಕೊಂಡು ಧರ್ಮರಾಜನ ಯಾರು ಕುಂತಿ ಪುತ್ರನಾದಂತಹ ಧನಂಜಯನ ಸಹಕಾರಕ್ಕೆ ನಿಂತಹ ಕೃಷ್ಣ ಆ ಇಡೀ 4 ದಿಕ್ಕುಗಳಿಂದ ಆವರಿಸಿದಂತಹ ತ್ರಿಗರ್ತನ ಸೇನೆಯ ಮಾಯೆಯ ಯುದ್ಧವನ್ನ ಗಮನಿಸಿದ. ಇದು ಕೇವಲ ಅಸ್ತ್ರ ಯುದ್ಧವಾಗಿ ನಿಂತಿಲ್ಲ, ಅವರು ಕೂಟ ಯುದ್ಧ ಅಂದ್ರೆ ಒಂದು ದಿಕ್ಕಿನಿಂದ ಹೋಗುವಾಗ ಅವ್ರು ಇವರನ್ನೇ ಎದುರಿಸಿ ಬಂದ ಹಾಗೆ ಗಮನ ಸೆಳೆಯುವುದು. ಆದ್ರೆ ಹೊಡೆಯೋನು ಇನ್ನೊಬ್ಬ ಇರ್ತಾನೆ ಇನ್ನೊಂದ್ ಕಡೆಯಿಂದ. ಅಂದ್ರೆ ಯುದ್ಧದಲ್ಲಿ ಗಮನ ಬೇರೆ ಕಡೆಗೆ ಸೆಳೆದು ಅವರನ್ನ ದಿಕ್ಕು ತಪ್ಪಿಸಿ ಯುದ್ಧವನ್ನ ಮಾಡುವಂತಹ ಕ್ರಮವನ್ನ ಅವರು ಬಳಸಿಕೊಂಡ್ರು. ಅರ್ಜುನನಿಗೆ ಅರ್ಥ ಆಯ್ತು, ಇವರು ಕೇವಲ ನನ್ನನ್ನು ಆಟ ಆಡಿಸ್ತಾ ಇದ್ದಾರೆ ಹೊರತು ಕೈಗೆ ಸಿಗಲ್ಲ, ಹೊಡೆದ್ರೆ ಸಾಯುವ ಹಾಗೆ ಎದುರಿಗೆ ಬರಲ್ಲ, ದಿಕ್ಕು ತಪ್ಪಿಸಿ ಯುದ್ಧ ಮಾಡ್ತಾ ಇದ್ದಾರೆ. ಕೋಪ ಬಂದಾಗ ಗಾಂಡೀವಂ ಧನರಾಮೃಜ್ಯ ತೂರ್ಣಂ ಜಗ್ರಾಹ ಸಂಯುಗೆ ಬದ್ವಾಚ ಭೃಕಟಿಂ ವಕ್ರೆ ಕ್ರೋಧಸ್ಯ ಪ್ರತಿಲಕ್ಷಣಂ. ಕೋಪದ ಲಕ್ಷಣ ಎನ್ನುವ ಹಾಗೆ ಹುಬ್ಬು ಗಂಟು ಹಾಕಿದ. ಧನುಸ್ಸನ್ನ ಗಂಟು ಹಾಕುವಾಗ ಹುಬ್ಬು ಗಂಟಾಯ್ತಂತೆ, ಅಂದ್ರೆ ಅದು ಕೋಪ ಅಂತ ಅರ್ಥ. ಅದನ್ನು ಹೇಳುವ ರೀತಿ, ಧನುಸ್ಸು ಗಂಟು ಬೀಳುವಾಗ್ಲೇ ಅವನು ಹುಬ್ಬು ಗಂಟಾಯ್ತು ಅಂದ್ರೆ ಕೋಪ ಬಂತು ಅಂತ. ಕೋಪ ಬಂದು ದೇವದತ್ತ ಅನ್ನುವ ಮಹಾಶಂಖವನ್ನ ಜೋರಾಗಿ ಊದಿದ. ಆ ಊದಿದ ಶಬ್ದಕ್ಕೆ ಎಲ್ಲ ದಿಕ್ಕುಗಳು ಕೂಡ ಪ್ರತಿ ನಾದವನ್ನ ಉಂಟು ಮಾಡಿದವು. ಅಷ್ಟೊತ್ತಿಗೆ ಅರ್ಜುನ ಪ್ರತಿರೂಪೈಸ್ತೈಹಿ ನಾನಾ ರೂಪೈರ್ವಿಮೋಹಿತಾ ಅನ್ಯೋನ್ಯೇನ ಅರ್ಜುನಂ ಮತ್ವ ಸ್ವಮಾತ್ಮಾನಂಚ ಜಘ್ನಿರೆ. ಅವರು ಮಾಯಾ ವಿದ್ಯೆಯನ್ನು ಬಳಸಿ ಯುದ್ಧ ಮಾಡ್ತಾ ಇದ್ರಲ್ವಾ, ಹಾಗಾಗಿ ಪ್ರತಿಯಾಗಿ ಇವನು ಪ್ರತ್ಯಸ್ತ್ರವನ್ನ ಬಿಟ್ಟಾಗ ಯಾರ್ಯಾರು ಯುದ್ಧಕ್ಕೋಸ್ಕರ ಅಸ್ತ್ರವನ್ನು ಹಿಡಿದಿದ್ರೋ ಅವರಿಗೆ ಪಕ್ಕದವನೇ ಅರ್ಜುನನ ಹಾಗೆ ಕಂಡ. ಆಗ ಅನ್ಯೋನ್ಯಂತೆ ಪ್ರಜಗ್ನುಹು, ಅವರವರೇ ಹೊಡ್ಕೊಂಡ್ರು. ಅವನು ಇವನಿಗೆ ಹೊಡೆದ, ಇವನು ಅವನಿಗೆ ಹೊಡೆದ. ಯಾಕೆಂದ್ರೆ ಅವನ ತಲೆಯಲ್ಲಿ ಇವನು ಅರ್ಜುನ ಅಂತ, ಇವನ್ ತಲೆಯಲ್ಲಿ ಅವನು ಅರ್ಜುನ ಅಂತ. ಹೀಗೆ ಇಬ್ರು ಪರಸ್ಪರ ಚುಚ್ಚಿಕೊಂಡು ಸತ್ರು. ಅಯಂ ಅರ್ಜುನೋಯಂ, ಕೆಲವರಿಗೆ ಅರ್ಜುನನ ಹಾಗೆ ಕಂಡ್ರು. ಅಯಂ ಗೋವಿಂದ, ಇವನು ಕೃಷ್ಣ ಅಂತ ಕಂಡ್ರು. ಇಬ್ರಿಗೂ ಒಟ್ಟು ಕೃಷ್ಣನ ಮೇಲೂ ಕೋಪ, ಅರ್ಜುನನ ಮೇಲೂ ಕೋಪ. ಇಬ್ರು ಪರಸ್ಪರ ಹೊಡಿತಾ ಇದ್ದಾರೆ. ಅವ್ರು ಹೇಳ್ತಿದ್ರೆ ನಾನು ಅರ್ಜುನ ಅಲ್ಲ, ನಾನು ಗೋವಿಂದ ಅಲ್ಲ ಅಂತ ಹೇಳ್ತಿದ್ದಾರೆ. ನೀನ್ ಅರ್ಜುನನೇ, ನನ್ ಗೊತ್ತು, ವೇಷ ಮರೆಸ್ಕೊಂಡ್ ಬಂದ್ರೆ ನಂಗೆ ಗೊತ್ತಾಗಲ್ವಾ ಅಂತ ಹೇಳಿ ಮತ್ತೆ ಅವ್ರಿಗೆ ಚುಚ್ಚುತ್ತಾ ಇದ್ದಾರೆ. ಅನ್ಯೋನ್ಯಂ ಸಮರೇ ಜಗ್ನುಹು ತಾವಕ ಭರತರ್ಷಭ. ಒಟ್ಟು ಹೀಗೆ ಮೋಹಿತಾಹ ಪರಮಾಸ್ತ್ರೇಣ ಕ್ಷಯಂ ಜಗ್ನುಹು ಪರಸ್ಪರಂ. ಮೋಹನಾಸ್ತ್ರ ಅಂತ ಕರೀತಾರೆ. ಆ ಮೋಹಿತ ಅಸ್ತ್ರದ ಮೋಹಕ್ಕೆ ಒಳಗಾಗಿ ಪರಸ್ಪರ ಹೊಡೆದಾಡಿಕೊಂಡು ಅವರೇ ಸತ್ರು. ಹೇಗಿದ್ರು ಅಂದ್ರೆ ಕೆಂಪು ಹೂವು ಬಿಟ್ಟ ಮರಗಳು ಓಡಾಡ್ತಾ ಇದ್ದಾಗಿತ್ತಂತೆ. ಎಲ್ಲ ಕಡೆಗೆ ಹೊಡೆದು ಮೈ ಕೈಯೆಲ್ಲ ರಕ್ತಸಿಕ್ತವಾಗಿ ಅವ್ರು ಓಡಾಡ್ತಾ ಇದ್ದಾರೆ. ರುಧಿರೋತ್ಪೀಡನಾಸ್ತೇತು ರುಧಿರೇಣ ಸಮುಕ್ಷಿತಾ. ಇನ್ನು ಕೆಲವರು ಚಂದನದ ರಸವನ್ನ ಹಚ್ಚಿಕೊಂಡು ಅಲಂಕಾರ ಮಾಡ್ಕೊಳ್ಳಿಕ್ಕೋಸ್ಕರ ರೆಡಿ ಆಗ್ತಾ ಇದ್ದಾರೆ ಅಂತ ಕಾಣಿಸ್ತಿತ್ತಂತೆ. ಆದ್ರೆ ಅವರ ಆಳು ಅವರಿಗೆ ಕತೆ.
ಕೃತ್ವಾ ತದಸ್ತ್ರಂ ತನ್ವೀರಾನ್ ಅನಯದ್ ಯಮಸಾಧನಂ. ಹೀಗೆ ಬಾಣಗಳ ಪ್ರಯೋಗವನ್ನ ಮಾಡಿ ಎಷ್ಟೋ ಜನರಿಗೆ ಬೆಂಕಿಯಲ್ಲಿ ಬಿದ್ದ ಹಾಗೆ ಸುಟ್ಟು ಹೋಗುವ ಅನುಭವ ಆಯಿತು. ಸೀದಾ ಯಮನ ಪಟ್ಟಣದ ಕಡೆಗೆ ಓಡುವ ಹಾಗಾಯಿತು. ಒಟ್ಟಿಗೆ ಒಂದೇ ಸರ್ತಿ ಮುಗಿಬಿದ್ದಂತಹ ಸೇನೆ ನೋಡುವಾಗ ಮೊದಲು ಹೇಗೆ ರಾಶಿ ಇತ್ತೋ, ಅಂದ್ರೆ ಚಲನೆ ಇತ್ತು, ಈಗ ಚಲನೆ ಇಲ್ಲದೆ ಎಲ್ಲ ರಥ ಧ್ವಜ ಚಕ್ರ ಎಲ್ಲ ಪುಡಿ ಪುಡಿಯಾಗಿ ಮುದ್ದೆ ಬಿದ್ದ ಹಾಗೆ ಇತ್ತು. ನ ಧ್ವಜ ನಾರ್ಜುನಸ್ತತ್ರ ನರಥೋ ನ ಚ ಕೇಶವ ಪ್ರತ್ಯದೃಶ್ಯತ ಘೋರೇಣ ಶರವರ್ಷೇಣ ಸಂವೃತ. ಇದ್ದಕ್ಕಿದ್ದಂತೆ ಇನ್ನೊಂದು ಕಡೆಯಿಂದ ಗುಂಪು ಒಟ್ಟಾಯಿತು. ಎದುರುಗಡೆಯಿಂದ ಒಂದು ಮೋಸದ ಜಾಲ ಏನಿತ್ತು ಅದನ್ನ ನುಚ್ಚುನೂರು ಮಾಡಿದ್ರು ಅರ್ಜುನ ಸೇರಿ. ಆಗ ಅವ್ರು ಮಾತಾಡಿಕೊಂಡಿದ್ರು, ನಾವು ಒಟ್ಟಿಗೆ ಹೋದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ ಅಂತ. ಇನ್ನೊಂದು ಅದಕ್ಕಿಂತ ದೊಡ್ಡ ಗುಂಪು ಮತ್ತೆ ಒಟ್ಟಿಗೆ ಎಲ್ಲಾ ದಿಕ್ಕುಗಳಿಂದಲೂ ಕೂಡ ಜೋರಾಗಿ ಅಸ್ತ್ರದ ಪ್ರಯೋಗವನ್ನು ಮಾಡಿದ್ರು. ಪ್ರತ್ಯದೃಶ್ಯತ ಘೋರೇಣ ಶರವರ್ಷೇಣ ಸಂವೃತ. ಅರ್ಜುನನಾಗ್ಲಿ ಕೇಶವನಾಗ್ಲಿ ರಥವಾಗ್ಲಿ ಧ್ವಜವಾಗ್ಲಿ ಏನು ಕಾಣಿಸಬಾರ್ದು ಹಾಗೆ ಇಡೀ ಮುಚ್ಚಿಬಿಟ್ರು. ಅಷ್ಟು ಬಾಣ ಬಿದ್ದಾಗ ಕೆಲವಾದ್ರೂ ಅವರಿಗೆ ನಾಟಿ ಇರುತ್ತೆ, ಖಂಡಿತ ಸತ್ತೋಗಿರ್ತಾರೆ. ಯಾಕಂದ್ರೆ ಏನು ಅವರ ಪ್ರತಿಕ್ರಿಯೆ ಕಾಣಿಸ್ತಿಲ್ಲ. ಎಲ್ರು ಹತವು ಕೃಷ್ಣವು, ಕೃಷ್ಣ ಸತ್ರು ಅಂದ್ರೆ ಹತವು ಕೃಷ್ಣವನ್ನು ದ್ವಿವಚನ ಯಾಕೆ ಅಂದ್ರೆ ಅರ್ಜುನನಿಗೂ ಕೃಷ್ಣ ಅಂತ ಹೆಸರಿದೆ. ಹಾಗಾಗಿ ದ್ವಿವಚನದಲ್ಲಿ ಇಬ್ರು ಕೃಷ್ಣರು ಸತ್ರು ಅಂತ ಹೇಳ್ತಾರೆ. ಇಬ್ರು ಕೃಷ್ಣರು ಕೂಡ ನಷ್ಟವಾದ್ರು ಅಂತ. ಹಾಗೆ ಎಲ್ರು ಕೂಡ ಅವರವರ ವಾದ್ಯಗಳನ್ನು ನುಡಿಸಿ ಹೊಡಿರಿ ತಟ್ಟಿ ಚಪ್ಪಾಳೆ ಅಂತೆಲ್ಲ ಬೊಬ್ಬೆ ಹಾಕಿದ್ರು. ಬೊಬ್ಬೆ ಹಾಕಿದಾಗ ಬೇರಿ ಮೃದಂಗ ಶಂಕಾಶ್ಚ ದದ್ಮುರ್ ವೀರ ಸಹಸ್ರಶಃ ಸಿಂಹನಾದವರಾಶ್ಚೋಗ್ರಾನ್ ಚಕ್ರಿರೇ ತತ್ರ ಮಾರಿಷ ತತಃ ಪ್ರಸಿಶ್ವತೆ ಕೃಷ್ಣ ಸ್ವಿನ್ನಾರ್ಜುನ ಅಥಾಬ್ರವೀತ್. ಈ ಬಾಣದ ಮಳೆಯ ಒಳಗೆ ಇಬ್ರು ಸಿಕ್ಕಾಕೊಂಡಿದ್ದಾರೆ, ಅರ್ಜುನ ಮತ್ತೆ ಕೃಷ್ಣ. ಕೃಷ್ಣ ಬೆವರ್ತಾ ಇದ್ನಂತೆ. ಪ್ರಸಿಶ್ವಿದೆ, ಅರ್ಜುನ ಎಲ್ಲಿದ್ದಿ ಅಂತ ಕೇಳಿದ್ನಂತೆ. ಕತ್ಲೆ, ಏನು ಕಾಣಿಸ್ತಿಲ್ಲ. ಆಗ ಅರ್ಜುನ ಹೇಳಿದನೆ, ಕ್ವಾಸಿ ಪಾರ್ಥನ ಪಶ್ಯಾಮಿ, ನೀನ್ ಎಲ್ಲಿದ್ದಿ ಪಾರ್ಥ, ನನ್ ಕಾಣಿಸ್ತಾ ಇಲ್ಲ. ಕ್ವಚಿತ್ ಜೀವಸಿ, ಬದುಕಿದ್ಯಾ ಅಂತ ಕೇಳಿದ್ನಂತೆ. ಆಗ ತಸ್ಯ ತದ್ಭಾಷಿತಂ ಶ್ರುತ್ವ, ಅವನ ಮಾತು ಕೇಳಿಸಿಕೊಂಡು ತ್ವರಮಾಣೋ ಧನಂಜಯ ವಾಯವ್ಯಾಸ್ತ್ರೇಣ ತೈರಸ್ತಾಂ ಶರವೃಷ್ಟಿಮಪಾಹರತ್. ತಕ್ಷಣವೇ ವಾಯುವ್ಯ ಅಸ್ತ್ರವನ್ನ ಪ್ರಯೋಗ ಮಾಡಿ ಅವರ ಮೇಲೆ ಮುಗಿಬಿದ್ದಿದ್ದಂತಹ ಅಷ್ಟು ಬಾಣದ ರಾಶಿಯನ್ನ ಆಕಾಶಕ್ಕೆ ಸೆಟೆದು ಬೀಳುವ ಹಾಗೆ ಹೊಡೆದು ಹಾಕಿದ. ಎಲ್ಲವೂ ಕೂಡ ಒಟ್ಟಿಗೆ ಹಾರಿ ಹೋಯ್ತು. ಹೇಗಿತ್ತು ಅಂತಂದ್ರೆ, ಎಷ್ಟು ಒಳ್ಳೆ ಉದಾಹರಣೆ ಅಂದ್ರೆ, ಪ್ರಡೀನಾಹ ಪಕ್ಷಿಣ ಕಾಲೆ ವೃಕ್ಷೇಭ್ಯ ಇವ ಮಾರಿಷ. ಗೂಡು ಕಟ್ಟಿಕೊಂಡ ಎಲ್ಲ ಹಕ್ಕಿಗಳು ಒಂದು ಮರದಲ್ಲಿದ್ವಂತೆ. ಮರಕ್ಕೆ ಯಾರೋ ಒಬ್ರು ಹೊಡೆದ್ರು ಕೆಳಗಡೆಯಿಂದ. ಹೊಡೆದಾಗ ಇಡೀ ಮರದಿಂದ ಹಕ್ಕಿಗಳೆಲ್ಲ ಒಟ್ಟಿಗೆ ಹಾರಿ ಹೋದ್ರೆ ಹೇಗೆ ಕಾಣಿಸುತ್ತೆ, ಹಾಗೆ ಇವರು ಕೂತ ಜಾಗದಿಂದ ಆ ಬಾಣಗಳೆಲ್ಲ ಚೆದುರಿ ಆಕಾಶಕ್ಕೆ ಹೋಗುವಾಗ ಹಕ್ಕಿಗಳೆಲ್ಲ ವಾಪಸ್ಸು ತಮ್ಮ ಬೇರೆ ಜಾಗವನ್ನು ಹುಡ್ಕೊಂಡು ಹೋದಾಗೆ ಕಾಣಿಸ್ತಂತೆ. ಮಗದೀರ ನೋಡೋ ಖುಷಿ ಆಗುತ್ತೆ, ಇಲ್ಲಿ ಹೇಳೋ ಗೊತ್ತಾಗಲ್ಲ ಏನು ಅಂತ ಅಷ್ಟೇ. ತಾನ್ಸ್ತತಾ ವ್ಯಾಕುಲೀಕೃತ್ಯ ತ್ವರಮಾಣೋ ಧನಂಜಯ ಜಘಾನ ನಿಶಿತೈರ್ಬಾಣೈ ಸಹಸ್ರಾಣಿ ಶತಾನಿ ಚ. ಅವರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಆರಾಮಾಗಿ. ಓ, ಅವರು ಕತೆ ಮುಗಿಯಿತು, ನಾವು ಕೆಲಸ ಮಾಡಿದ್ದಾಯ್ತು, ನಮ್ಮ ಪ್ರತಿಜ್ಞೆ ಸತ್ಯ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಇದೆಲ್ಲ ಬಾಣಗಳು ಆಕಾಶದಲ್ಲಿ ವಾಪಸ್ ಹಾರಿ ನಿಂತಲ್ಲಿ ಅವರವರಿಗೆ ವಾಪಸ್ ಬಂದು ಹೊಡೆದಿದೆ. ತಿರುಗಿ ನೋಡುವಷ್ಟರಲ್ಲಿ ಅರ್ಜುನ ಅದರೊಟ್ಟಿಗೆ ಬಾಣದ ಪ್ರಯೋಗವನ್ನು ಮಾಡಿ ಶಿರಾಂಸಿ ಭಲ್ಲೈಹಿ ಅಹರತ್, ತನ್ನ ಕೈಯಲ್ಲಿದ್ದ ಅಸ್ತ್ರಗಳನ್ನ ಪ್ರಯೋಗ ಮಾಡುವುದರಿಂದ ಅಷ್ಟು ಯಾರ್ಯಾರು ಮರೆಯಿಂದ ನಿಂತು ಆಗೆಲ್ಲ ಹೊರಗೆ ಬಂದಿದ್ರು. ಯುದ್ಧ ಆಯ್ತು, ಒಂದು ಕಡೆಯಿಂದ ಜಯ ಆಯ್ತು ಅಂತ ಅನ್ಕೊಂಡು ಹೊರಗೆ ಬಂದಿದ್ರು. ಅಷ್ಟೂ ಜನರನ್ನ ಹುಡುಕಿ ಅರ್ಜುನ ಒಂದು ಸರ್ತಿ ನಾಶ ಮಾಡಿದ. ಹಸ್ತೋಪಮಾನ್ ಚೋರೂನ್ ಶರೈಹಿ ವ್ಯೋಮಂ ಅಪಾತಯತ್. ಎಲ್ಲರೂ ಕೈ ಕಾಲು ತಲೆ ಮೂಗು ಬಾಯಿ ಎಲ್ಲ ಒಂದೊಂದ್ ಕಡೆಗೆ ಗಾಯ ಮಾಡಿಕೊಂಡು ನಿಲ್ಲಿಕ್ಕಾಗದೆ ಕುಸಿದು ಬಿದ್ರು. ಒಂದು ಸರ್ತಿ ಹೇಗಿತ್ತು ಅಂದ್ರೆ, ಗಂಧರ್ವ ನಗರಾಕಾರಾನ್ ವಿಧಿವತ್ ಕಲ್ಪಿತಾನ್ ರಥಾನ್ ಶರೈಹಿ ವಿಶಲೀಕುರುವನ್ ಚಕ್ರೆ ವ್ಯಶ್ವರಥದ್ವಿಪಾನ್. ಬರುವಾಗ ಒಂದು ಸಿಸ್ಟಮೆಟಿಕ್ ಆಗಿ ವ್ಯವಸ್ಥಿತವಾಗಿ ಒಂದು ನಗರವೇ ಬಂದ ಹಾಗೆ ಕಾಣಿಸ್ತಿತ್ತು. ಆದ್ರೆ ಅರ್ಜುನನ ಬಾಣ ಒಂದ್ಸರ್ತಿ ಬಿದ್ದು ಹೋದ್ಮೇಲೆ ಅದರ ಮೇಲೆ ಒಂದು ಪರ್ವತ ಒಂದ್ಸರ್ತಿ ಹೀಗೆ ಬಿದ್ದು ಹೋದ್ರೆ, ಅಪ್ಪಜ್ಜಿ ಆಗಿ ಹೋದ್ರೆ
ಹೇಗಿತ್ತು ಹಾಗೆ ಒಂದ್ ಸರ್ತಿ ನಾಶ ಆಗಿ ಕಾಣುವುದಕ್ಕೆ ಸಾಧ್ಯ ಇರಲಿಲ್ಲ. ಉತ್ತಮವಾದ ಆಯುಧಗಳು, ಆನೆಗಳು, ಧ್ವಜ ಪತಾಕೆಗಳು ಎಲ್ಲ ಕೂಡ ಗಾಳಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಟ್ಟೆಗಳೆಲ್ಲ ಹಾರಿ ಹೋಗ್ತಾ ಇತ್ತು. ಅವ್ರ ಉತ್ತರೀಯ ಎಲ್ಲ ಗಾಳಿಯಲ್ಲಿ ಬಿದ್ದೆಲ್ಲೋ ಹೋಗ್ತಾ ಇತ್ತು. ಅದರ ಜೊತೆಗೆ ತದ್ಬಭೌ ರೌದ್ರ ಬೀಭತ್ಸಂ ಬೀಭತ್ಸುರ್ಭ ಸೋಯಕಾನಿವ ಆಕ್ರೀಡಮಿವ ರುದ್ರಸ್ಯ ಘ್ನತಃ ಕಾಲಾತ್ಯ ಯೇ ಪಶೂನ್. ಅರ್ಜುನನಿಗೆ ಇವರ ಕಳ್ಳಾಟದ ಯುದ್ಧ ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ಮತ್ತೆ ಮತ್ತೆ ಅವರು ಎಲ್ಲಿಂದ ಹುಡುಕಿಕೊಂಡು ಬರ್ತಾ ಇದ್ದಾರೋ ಅವರನ್ನೆಲ್ಲ ಹುಡುಕಿ ಕಾಲದ ಕೊನೆಯಲ್ಲಿ ಹೇಗೆ ಸಮುದ್ರದ ತೆರೆಗಳು ಜೋರಾಗಿ ಹರಿದು ಬರ್ತಾವೋ ಹಾಗೆ ಅರ್ಜುನನ ಬಾಣದ ತೆರೆ ಅವರ ಮೇಲೆ ಹರಿದು ಅಷ್ಟೂ ಜನರನ್ನ ಕೊಚ್ಕೊಂಡು ಸಮುದ್ರದೊಳಗೆ ಹೋಗುತ್ತದು. ತೆರೆ ಬದಿಯಲ್ಲಿರುವ ಪದಾರ್ಥಗಳನ್ನೆಲ್ಲ ತೆರೆ ಬಂದ್ರೆ ಎಲ್ಲ ಎಳ್ಕೊಂಡು ಹೋಗುತ್ತೆ. ಹಾಗೆ ಒಂದು ಸರ್ತಿ ಬಂದ ಅರ್ಜುನನ ಬಾಣದ ಮಳೆ ಎಲ್ಲ ಸಮುದ್ರದೊಳಗೆ ಎಳ್ಕೊಂಡು ಹೋದಾಗೆ ಅಷ್ಟೂ ಜನರನ್ನು ಎಳ್ಕೊಂಡು ಹೋಗಿ ಬಿಡ್ತು. ಅಷ್ಟೊತ್ತಿಗೆ ಅವರಿಗೆ ಗಾಬರಿ ಆಯ್ತು. ಏನು ಅಂತ ಯೋಚಿಸುವ ಪ್ರಸಂಗ ಬಂತು. ದ್ರೋಣನಿಗೆ ಇತ್ತ ಏನಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏತಸ್ಮಿನ್ ನಂತರೆ, ಈ ಮಧ್ಯದಲ್ಲಿ, ಈಗ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿಯ ಶಾರ್ಟ್ ತೋರಿಸ್ತಾ ಇರ್ತಾರೆ, ಇನ್ನೊಂದು ದೃಶ್ಯಕ್ಕೆ ಬಂದಾಗ ಅಲ್ಲಿ ಬರ್ತಾರೆ. ಕತೆ ಹೇಳುವಾಗ ಅಲ್ಲೇನಾಯ್ತು ಅಂತ ಬಿಡಿಸಿ ಹೇಳ್ಬೇಕಲ್ಲ. ಈ ಮಧ್ಯದಲ್ಲಿ ದೊಡ್ಡ ಸೇನೆಯನ್ನ ಕಟ್ಟಿಕೊಂಡ ದ್ರೋಣ ಯುಧಿಷ್ಠಿರನನ್ನು ಕಂಡ ತಕ್ಷಣ ಯುಧಿಷ್ಠಿರನ ಬೆನ್ನ ಹಿಂದೆ ಓಡಿದ್ರೆ ಪರಿಣಾಮ್ಯ ನಿಶಾಂತಾಂಚ ಭಾರದ್ವಾಜೋ ಮಹಾರಥ ಉಕ್ತ್ವಾ ಸುಬಹುರಾಜೇಂದ್ರ ವಚನಂ ತತ್ಸುಯೋಧನಂ. ಸಂಜಯ ಬಿಡಿಸಿ ಹೇಳ್ತಾನೆ, ಅವತ್ತು ಇಡೀ ದಿವಸ ಇತ್ತ ಸಂಶಪ್ತಕರ ಜೊತೆಗೆ ಅರ್ಜುನ ಯುದ್ಧ ಮಾಡುವಾಗ ದ್ರೋಣ ಏನ್ ಮಾಡಿದ, ಅವನು ಹೋಗುವಾಗ ಹೇಳಿದ್ದ, ಸತ್ಯಜಿತ್ ಅನ್ನೋನನ್ನ ನಿನಗೆ ನಾನು ರಕ್ಷಣೆಗೆ ಇಟ್ಟಿರ್ತೇನೆ. ಅವನು ಅಕಸ್ಮಾತ್ ಸೋತು ಸುಣ್ಣಾಗಿ ಏನಾದ್ರೂ ಹಾನಿ ಆಯ್ತು ಅಂದ್ರೆ ಆಮೇಲೆ ಅಲ್ಲಿ ನಿಲ್ಬೇಡ. ಯಾವ ಕಾರಣಕ್ಕೂ ನೀನು ಅವನ ಕೈಗೆ ಸಿಕ್ಕಿ ಹಾಕಿಕೊಳ್ಬಾರ್ದು. ಉಳಿದಂತೆ ಎಷ್ಟು ಹೊತ್ತು ಬೇಕಾದ್ರೂ ಯುದ್ಧ ಮಾಡಿ, ಆದ್ರೆ ಕೈಗೆ ಸಿಕ್ಕಿ ಹಾಕಿಕೊಳ್ಬಾರ್ದು ಅಂತ ಹೇಳಿದ್ದ. ಹಾಗಾಗಿ ಆ ದಿವಸದ ಬೆಳಗ್ಗೆ ಸುಪರ್ಣ ವ್ಯೂಹವನ್ನ ಕಟ್ಟಿದ್ದ. ಯಾರು? ದ್ರೋಣ. ಆಗ ಅದು ಯುಧಿಷ್ಠಿರ ಯೋಚನೆ ಮಾಡಿದ. ಸುಪರ್ಣ ಅಂದ್ರೆ ಅದು ರೆಕ್ಕೆ, ಮಧ್ಯ ಕೊಕ್ಕು, ಹಿಂಬದಿಯಿಂದ ಕಾಲು ನೀಟಾಗಿ ಉದ್ದಕ್ಕೆ ಬಿಟ್ಟಿರುತ್ತೆ. ಆ ಶೇಪ್ ಅಲ್ಲಿ ಸೇನೆಯನ್ನ ರಕ್ಷಣೆ ಮಾಡಿರ್ತಾರೆ. ಆ ಸ್ಥಿತಿಯಲ್ಲಿರುವಂತಹ ಸೇನೆಯನ್ನ ನಿಗ್ರಹಿಸುವುದಕ್ಕೆ ನಮ್ಮಲ್ಲಿ ಇನ್ನೇನ್ ಮಾಡಬೇಕು ಅಂತ ಯೋಚಿಸಿ ವ್ಯೂಹೇನ ಮಂಡಲಾರ್ಥೇನ ವ್ಯೂಹತಿ ಯುಧಿಷ್ಠಿರ ಅದಕ್ಕೆ ಅರ್ಧಚಂದ್ರಾಕೃತಿಯ ಒಂದು ವ್ಯೂಹವನ್ನ ತಯಾರಿಸಿದ. ಅಂದ್ರೆ ಅದು ನುಗ್ಗಿ ಹೀಗೆ ಮಧ್ಯ ಹೊಡೆದ್ರೆ ಇಡೀ ಎರಡು ಕಡೆಯಿಂದ ಕವರ್ ಆಗಿ ಅದು ಮುಚ್ಕೊಳ್ಬೇಕು ಹೀಗೆ ಟಕ್ ಅಂತ, ಮತ್ತೆ ಅವರು ಹೊರಗೆ ಬರ್ಲಿಕ್ಕಿಲ್ಲ. ಹಾಗ ಒಂದು ಸೇನೆಯ ವ್ಯವಸ್ಥೆಯನ್ನ ಮಾಡಿ ಅದರಲ್ಲಿ ಪ್ರಧಾನವಾಗಿ ದುರ್ಯೋಧನನ ಕಡೆಯಿಂದ ಯಾರು ಎಲ್ಲೆಲ್ಲಿ ಇದ್ರು ಅಂತ ಹೇಳ್ತಾರೆ. ಕೊಕ್ಕಿನ ಭಾಗದಲ್ಲಿ ಸ್ವತಃ ಭರದ್ವಾಜನೇ ಇದ್ದ. ಶಿರಃ ದುರ್ಯೋಧನ, ಅದರ ತಲೆ ಭಾಗದಲ್ಲಿ ದುರ್ಯೋಧನ ಇದ್ದ. ಚಕ್ಷುಷಿ ಕೃತವರ್ಮ, ಕಣ್ಣಿನ ಭಾಗಕ್ಕೆ ಕೃತವರ್ಮ ಕೂತಿದ್ದ. ಆಮೇಲೆ ಗೌತಮ ಅಂದ್ರೆ ಕೃಪಾಚಾರ್ಯರು, ಅವರು ಬಲಭಾಗದಲ್ಲಿದ್ರು. ಭೂತ ಶರ್ಮ, ಕ್ಷೇಮ ಶರ್ಮ, ಕರಕಾಕ್ಷ, ಆಮೇಲೆ ಕಲಿಂಗ, ಸಿಂಹಳ, ಪ್ರಾಚ್ಯರು, ಆಮೇಲೆ ಭೀರಾಹ, ದಶೇರಕಾಹ, ಶಕಾಹ, ಶೂರಸೇನಾಹ, ಯವನಾಹ, ಕಾಂಬೋಜಾಹ, ಹಂಸಪಥಾಹ, ಇವರೆಲ್ಲ ಕುತ್ತಿಗೆ ಭಾಗದಿಂದ ಹೊಟ್ಟೆಯ ಭಾಗದ ತನಕ ವ್ಯಾಪಿಸಿಕೊಂಡಿದ್ರು. ಇಷ್ಟು ಜನ ಸೇನೆಯ ಎಲ್ಲೆಲ್ಲಿ ಜಾಗದಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಅದರ ಜೊತೆಗೆ ಯಾರ್ಯಾರು ಇದ್ರು ಅಂತ ಹೆಸರನ್ನು ಹೇಳ್ತಾ ಹೋಗ್ತಾರೆ. ಭೂರಿಶ್ರವ, ಶಲ್ಯ, ಸೋಮದತ್ತ, ಆಮೇಲೆ ವಿಂದ, ಅನುವಿಂದ, ಇವರಿಬ್ರು ವಿಂದ ಮತ್ತು ಅನುವಿಂದ ಅನ್ನೋರಿಬ್ರು ಅವಂತಿ ದೇಶದ ರಾಜರು. ಕಾಂಬೋಜರು, ಅದರಲ್ಲಿ ಪ್ರಧಾನವಾಗಿ ಕಾಂಬೋಜದ ಅಧಿಕಾರಿ ಯಾರು ಅಂದ್ರೆ ಮುಖ್ಯಸ್ಥ ಯಾರು ಅಂದ್ರೆ ಸುದಕ್ಷಿಣ ಅಂತ ಅವನಲ್ಲಿದ್ದ. ಆಮೇಲೆ ವಾಮ ಪಾರ್ಶ್ವದಲ್ಲಿ ದ್ರೋಣಪುತ್ರನಾದಂತಹ ಸ್ವತಃ ಅಶ್ವತ್ಥಾಮನೇ ನಿಂತಿದ್ದ. ಪೃಷ್ಠದಲ್ಲಿ ಕಲಿಂಗರು, ಸಾಂಬಷ್ಟರು, ಮಾಗಧರು, ಪೌಂಡ್ರಕರು, ಮದ್ರಕರು, ಗಾಂಧಾರರು, ಶಾಕುನರು, ಆಮೇಲೆ ಪೂರ್ವದ ದೇಶದ ಒಂದಿಷ್ಟು ಜನ, ಪರ್ವತದ ಭಾಗದ ಒಂದಿಷ್ಟು ಜನ, ಪೂರ್ತಿ ಹಿಂಭಾಗದಲ್ಲಿ ಕರ್ಣ. ಅವನದ್ದೇ ಸಪುತ್ರ ಜ್ಞಾತಿ ಬಾಂಧವ, ಅವನ ಮಕ್ಕಳೇ ಸುಮಾರು ಜನ ಇದ್ದಾರೆ. ಕರ್ಣನಿಗೆ ಅನೇಕ ಜನ ಮಕ್ಕಳಿದ್ರು ಅಂತ ಗೊತ್ತಾಗುತ್ತೆ. ಅದರ ಜೊತೆಗೆ ಅವನಿಗೆ ಸಹಾಯಕ್ಕೆ ಜಯದ್ರಥ, ಭೀಮರಥ, ಸಂಪಾತಿ, ಋಷಭ, ಜಯ, ಭೂಮಿಂಜಯ, ವೃಷಕ್ರಾಥ, ನೈಷಧ ಅಂದ್ರೆ ನಳನ ಮನೆತನದವನು ಯಾರು, ಅವನು ಕೌರವರ ಪರದಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಇವರಿಷ್ಟೂ ಜನ ಸೇರಿಸಿಕೊಂಡು ಯುದ್ಧಕ್ಕೆ ಬಂದ್ರೆ ಮಧ್ಯದಲ್ಲಿ ಪ್ರಾಗ್ಜ್ಯೋತಿಷಃ ಅಂದ್ರೆ
ನರಕಾಸುರನ ಮಗ ಭಗದತ್ತ. ಅವನು ಯಾಕೆ ಅಂದ್ರೆ ಅವನ ಹತ್ರ ಒಂದು ಸುಪ್ರತೀಕ ಅನ್ನೋ ಒಂದು ಆನೆ ಇತ್ತು. ಆ ಆನೆ ಒಂದು 10 ಕಟ್ಟಡದಷ್ಟು ಎತ್ತರದ್ದು. ಅವನ ಅದ್ರ ಮೇಲೆ ಕೂತ್ರೇನೆ ಎಲ್ರು ಹೆದರ್ಕೊಂಡು ಓಡೋಗ್ತಿದ್ರು, ಯುದ್ಧಕ್ಕೆ ಬರ್ತಾನೆ ಇರ್ಲಿಲ್ಲ ಯಾರು. ಅವನ ಹತ್ರ ಯುದ್ಧ ಬಂದ್ರೆ ಒಂದು ಭೀಮ, ಬಿಟ್ರೆ ಘಟೋತ್ಕಜ, ಇನ್ನು ಬಿಟ್ರೆ ಕೆಲವರು ಯುದ್ಧ ಮಾಡಿದ್ದಾರೆ, ಯುದ್ಧ ಮಾಡಿ ಓಡೋಗಿದ್ದಾರೆ. ಮಧ್ಯೆ ವಿಧಿವತ್ ಕಲ್ಪಿತಂ ಗಜಂ, ಹೇಗಿತ್ತು ಅಂದ್ರೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ನೆಲೆಸಿದಂತೆ ಅವನು ಕಾಣಿಸ್ತಾ ಇದ್ದ ಇಡೀ ವ್ಯೂಹದ ಮಧ್ಯದಲ್ಲಿ. ಕೃತ್ತಿಕಾ ಯೋಗ ಯುಕ್ತೇನ ಪೌರ್ಣಮಾಸ್ಯಾಮಿವೇಂದುನ, ಕಾರ್ತಿಕ ಮಾಸದ ಪೌರ್ಣಮಿಯ ದಿವಸದ ಚಂದ್ರ ಹೇಗೆ ಪೂರ್ಣವಾಗಿ ಕಾಣಿಸ್ತಾನೋ ಹಾಗೆ ಈ ಭಗದತ್ತ ಸೇನೆಯ ಮಧ್ಯದಲ್ಲಿ ಎದ್ದು ಕಾಣಿಸಿದ ಅಂತ ಹೇಳ್ತಾರೆ. ಇನ್ನು ಇಷ್ಟರ ಮಧ್ಯದಲ್ಲಿ ದ್ರೋಣಾಚಾರ್ಯರ ತಲೆಯಲ್ಲಿ ಅಂದ್ರೆ ಯುಧಿಷ್ಠಿರ ಯಾವ ದಿಕ್ಕಲ್ಲಿದ್ದಾನೆ ಆ ದಿಕ್ಕಿಗೆ ಹೋಗಬೇಕು ಅಂತ. ಅದಕ್ಕೆ ಸರಿಯಾಗಿ ಅವನು ಸೈನ್ಯವನ್ನು ಜೋಡಿಸ್ತಾ ಇದ್ದ. ಯುಧಿಷ್ಠಿರನಿಗೆ ಅರ್ಥ ಆಯ್ತು, ಇವನು ಸೈನ್ಯವನ್ನ ವ್ಯವಸ್ಥೆ ಮಾಡಿದ್ದು ಕೇವಲ ಗೆಲ್ಲುವುದು ಅಂತಲ್ಲ, ನನ್ನನ್ನು ಹಿಡಿಯುವುದೇ ಆಗಿದೆ. ತಥೋ ಯುಧಿಷ್ಠಿರ ಪ್ರೇಕ್ಷ ವ್ಯೂಹಂ ತಮತಿಮಾನುಷಂ, ಇದು ಸಾಮಾನ್ಯರಿಂದ ಎದುರಿಸ್ಲಿಕ್ಕಾಗದೇ ಇರುವಂತದ್ದು. ಅಜಯ್ಯ ಮರಿಭಿ ಸಂಖ್ಯೆ ಪಾರ್ಷತಂ ವಾಕ್ಯಂ ಅಬ್ರವೀ, ತಕ್ಷಣ ಆ ಧೃಷ್ಟದ್ಯುಮ್ನನಿಗೆ ಹೇಳ್ತಾನೆ, ನೋಡು, ಯಾವುದೇ ಕಾರಣಕ್ಕೂ ದ್ರೋಣಾಚಾರ್ಯರಿಗೆ ನಾನು ಸಿಗದ ಹಾಗೆ ನೋಡ್ಕೊಳ್ಬೇಕಾದ್ ನಿನ್ ಜವಾಬ್ದಾರಿ. ನನ್ನನ್ನು ಅವನು ಹಿಡಿಲಿಕ್ಕೆ ಬರಬಾರ್ದು, ನೀವು ಅಡ್ಡ ಬಂದು ವ್ಯವಸ್ಥೆ ಮಾಡಬೇಕು. ಬ್ರಾಹ್ಮಣಸ್ಯ ವಶಂನಾಹಂ ಇಯಾ ಮಧ್ಯೆ ಯಥಾ ಪ್ರಭೋ ಪಾರಾವತ ಸುಪರ್ಣಾಶ್ವ ತಥಾ ನೀತಿ ವಿಧೀಯತಾಂ. ಏನ ನೀತಿ ಅಂದ್ರೆ ವ್ಯವಸ್ಥೆ, ಚೌಕಟ್ಟನ್ನ ಮಾಡಬೇಕು ನೀನು. ಯಾವ ಕಾರಣಕ್ಕೂ ಕೂಡ ನಾನು ಆ ದ್ರೋಣಾಚಾರ್ಯರ ವಶಕ್ಕೆ ಬರಬಾರದು. ಚಿಂತಿಸಬೇಡಿ, ನೀವೇನು ಹೆದರಬೇಡಿ, ದ್ರೋಣಾಚಾರ್ಯ ನಿಮ್ಮನ್ನ ಮೈ ಕೊಂಕಲ್ಲ, ನಾನಿರುವ ತನಕ ಏನು ಆಗಲ್ಲ. ಮೈ ಜೀವತಿ ಕೌರವ್ಯ ನೋದ್ವೇಗಂ ಕರ್ತು ಮರಸಿ. ಉದ್ವೇಗ ಅಂದ್ರೆ ಟೆನ್ಷನ್, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಾವ್ ಎಲ್ರಿಗೂ ಹೇಳುದು ಫಸ್ಟ್ ಅದೇನಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ ಅಂತ. ಮೊದ್ಲು ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೇನೆ, ಮೆಹುನಾ ಎಲ್ಲ ನೋಡ್ಕೊಳ್ತೇನೆ, ನೀನ್ ಟೆನ್ಷನ್ ಮಾಡಿದ್ರೆ ನನಗೂ ಟೆನ್ಷನ್ ಆಗತ್ತೆ. ಸಂಜಯ ಈ ಮಾತನ್ನ ಮುಂದುವರಿಸ್ತಾ ದ್ರೋಣಾಚಾರ್ಯರನ್ನು ನಿಗ್ರಹಿಸುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನ ದ್ರುಪದನ ಮಗದಾದಂತಹ ಧೃಷ್ಟದ್ಯುಮ್ನ ಚೆನ್ನಾಗಿ ಮಾಡಿದ್ದಾನೆ. ಕ್ಷಣೇನ ಅಭವದ್ರೋಣ, ಆದ್ರೆ ಯಾವಾಗ ಧೃಷ್ಟದ್ಯುಮ್ನ ಎದುರಾದ್ನೋ ನಾತಿ ಹೃಷ್ಟಮನ ಇವ. ದ್ರೋಣಾಚಾರ್ಯರಿಗೆ ಯುದ್ಧದ ಫಸ್ಟ್ ಈ ಪ್ರಥಮ ಕವಲೆ ಮಕ್ಷಿಕಾಪಾತಃ ಅಂತ ಒಂದು ಗಾದೆ, ಮೊದಲ ತುತ್ತಿನಲ್ಲೇ ಇದ್ಯಾವುದು ನೊಣ ಸಿಕ್ತು ಅಂತ. ಮೊದ್ಲು ತೆಗೆದು ಒಳ್ಳೆ ಅಂತ ಪರಿಮಳ ಬರ್ತಾ ಇತ್ತು, ತಿನ್ಬೇಕು ಅಂತ ಅನ್ಕೊಂಡಿದ್ದ, ತೆಗೆದು ಹೀಗೆ ಬಾಯಿಗೆ ಇಟ್ಕೊಳ್ತಾನೆ, ನೋಡುವಾಗ ಅದರಲ್ಲಿ ಒಂದು ನೊಣ. ಹಾಗಾಯ್ತು ಅವನಿಗೆ, ನಾತಿ ಹೃಷ್ಟಮನ ಇವ. ಅವನಿಗೆ ಅಯ್ಯೋ ಇವನೇ ಮೊದಲು ಬಂದು ಸಿಗಬೇಕಾ ನನಗೆ ಅಂತ ತಲೆ ಬಿಸಿ ಆಯ್ತು. ಯಾಕೆಂದ್ರೆ ಸಹಿಜಾತೋ ಮಹಾರಾಜ ದ್ರೋಣಸ್ಯ ನಿಧನಂ ಪ್ರತಿ, ದ್ರೋಣನನ್ನ ನಿಗ್ರಹಿಸುವುದಕ್ಕೋಸ್ಕರನೇ ಹುಟ್ಟಿದವನಾದ್ರಿಂದಾಗಿ ಅವನನ್ನು ನೋಡಿದ ತಕ್ಷಣ ಯೋಚನೆ ಬಂತು, ಮರ್ತ್ಯ ಧರ್ಮತಯಾ ತಸ್ಮಾತ್ ಭಾರದ್ವಾಜೋ ವ್ಯಮುಖ್ಯತ. ಒಂದೇನಾಯ್ತು ಅಂದ್ರೆ, ದ್ರೋಣಾಚಾರ್ಯರು ಯಾಕೆ ಅವರು ಬೃಹಸ್ಪತ್ಯಾಚಾರ್ಯರಲ್ಲ, ಆದ್ರೆ ಇಷ್ಟು ಅಧೈರ್ಯ ಹೇಗಾಯ್ತು ಆದ್ರೆ ಅದಕ್ಕೆ ಹೇಳ್ತಾರೆ ಮರ್ತ್ಯ ಧರ್ಮತಯ. ಮನುಷ್ಯನಾಗಿ ಹುಟ್ಟಿದ್ದಾಗ ಕೆಲವೊಂದ್ ಸರ್ತಿ ದೇವತೆಗಳು ಕೂಡ ಮನುಷ್ಯರಂತೆಯೇ ಅವರ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಅವನಿಗೆ ಒಂದು ಕ್ಷಣ ಗಾಬರಿ ಆಯ್ತು. ಎದುರಿಸ್ಲಿಕ್ಕೆ ಸಾವು ಅನ್ನುವ ಶಬ್ದ ಎಲ್ಲರಿಗೂ ಒಂದ್ ತಕ್ಷಣ ಭಯ ಹುಟ್ಟಿಸತ್ತೆ. ಎಷ್ಟೇ ನಾನು ಸಾವನ್ನ ಸ್ವೀಕರಿಸ್ತೇನೆ ಅಂತ ಹೇಳೋನಾದ್ರೂ ಕೂಡ ಅದು ಬಂದಾಗ ಒಂದ್ಸರ್ತಿ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಒಂದು ಸೆಳೆತ, ಅದೇ ಮೋಹ ಅಥವಾ ಅಟ್ಯಾಚ್ಮೆಂಟ್ ಅಂದ್ರೆ ಅದೇ, ಅದು ಎಳೆದು ಬಿಡುತ್ತೆ. ನಾಳೆಯಿಂದ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು, ನಾಳೆಯಿಂದ ಮನೆಯ ಆಸ್ತಿಯ ವ್ಯವಸ್ಥೆಯನ್ನ ಸರಿ ಮಾಡೋರು ಯಾರು, ನಾನಿದ್ದಾಗೆಲ್ಲ ನಾನ್ ಮಾಡ್ತಿದ್ದೆ, ನೆಕ್ಸ್ಟ್ ಬಿಲ್ ಯಾರು ಕಟ್ತಾರೆ, ನೋಡ್ಕೊಳ್ಳೋದು ಯಾರು, ಬಟ್ಟೆ ಯಾರು ಒಗ್ದಾಕ್ತಾರೆ, ಅಥವಾ ಸಾಮಗ್ರಿ ಯಾರು ತಂದು ಹಾಕ್ತಾರೆ, ದುಡಿಮೆ ಯಾರು ಮಾಡ್ತಾರೆ, ಹೀಗೆ 100 ಪ್ರಶ್ನೆಗಳು ಒಬ್ಬೊಬ್ಬರಿಗೆ ಅವ್ರವ್ರ ತಲೆಯಲ್ಲಿ ಏನಿರುತ್ತೋ ಅದು ಬರುತ್ತೆ. ಹಾಗೆ ಇವನಿಗೆ ಇದು ಹಿಂದೆಯೂ ಬಂದಿತ್ತು. ಪಾಂಡವರ ಸಂಗತಿಯನ್ನು ಹೇಳುವಾಗ್ಲೂ ಒಂದೆರಡು ಸರ್ತಿ ಭೀಮನು ಹಿಂದೆ ಸರುದ ಅಂತ ಹೇಳುವಾಗ, ಯಾಕೆ ಅಂತಂದ್ರೆ ಮರ್ತ್ಯ ಶರೀರಕ್ಕೆ ಬಂದ ಮಾನುಷಾನ್ನೋಪಭೋಗಾತ್, ಮನುಷ್ಯ ಶರೀರಕ್ಕೆ ಬಂದಾಗ ದೇವತೆಗಳು ಕೂಡ ದೇವತಾ ಮೂಲ ಸ್ವರೂಪದ ಅಷ್ಟೂ ಶಕ್ತಿಯನ್ನ ಅವರು ಇಲ್ಲಿ ಪ್ರಕಟಪಡಿಸುವುದಿಲ್ಲ. ಮೂಲ ರೂಪಕ್ಕೆ ಇವರದ್ದು ಗೊತ್ತಾಗುತ್ತೆ, ಆದ್ರೆ ಇವರಿಗೆ ಅವರದ್ದೆಲ್ಲ ಗೊತ್ತಾಗುತ್ತೆ ಅಂತಿಲ್ಲ. ಇವ್ರು ಅಪೇಕ್ಷೆ ಪಟ್ರೆ ಮಾತ್ರ ಅಲ್ಲಿದ್ ಗೊತ್ತಾಗುತ್ತೆ. ದೇವರದ್ದು ಹೇಗೆ ಅಂದ್ರೆ ಇಲ್ಲೂ ಗೊತ್ತಿರುತ್ತೆ, ಅಲ್ಲೂ ಗೊತ್ತಿರುತ್ತೆ, ಎಲ್ಲೂ ಗೊತ್ತಿರುತ್ತೆ, ಅವನ ಕೈಗೂ ಕಾಲ್ಗೂ ಗೊತ್ತಿರುತ್ತೆ.
ಅವನೇನ್ ಮಾಡ್ತಾ ಇದ್ದಾನೆ ಅಂತ ದೇಹದ ಪ್ರತಿಯೊಂದು ಗುಣಗಳಿಗೂ ಗೊತ್ತಿರುತ್ತೆ, ಅವಯವಕ್ಕೂ ಗೊತ್ತಿರುತ್ತೆ. ಯಾಕಂದ್ರೆ ನಮ್ಮ ಹಾಗೆ ಬಿಡಿ ಬಿಡಿ ಶರೀರವೇ ಅಲ್ಲ, ಅವನು ಅಖಂಡ. ಆದ್ರೆ ನಮ್ಗೆ ಇಲ್ಲಿಂದ ಒಂದು ಬೇರೆ ಶರೀರ ಅಂತಿಲ್ಲ. ನಾವು ನಿರಂಶರು, ದೇವತೆಗಳು ಸಾಂಶರು. ಭಗವಂತನದ ಅಂಶ ಅಂತಲ್ಲ, ಅವನೇ ಎಲ್ಲಾ ಕಡೆನೂ ಅವನದ್ದೇ ಬೇರೆ ಬೇರೆ ರೂಪಗಳಿರ್ತವೆ. ಹೀಗೆ 3 ಪ್ರಕ್ರಿಯೆಗಳು. ಅದನ್ನ ತಿಳಿಸ್ಲಿಕ್ಕೇನೆ ಇಂಥ ಕಥೆಗಳನ್ನ ಹೇಳುವುದು. ಮಹಾಭಾರತ ಡೈರೆಕ್ಟ್ ಫಾರ್ಮುಲಾ ಹೇಳಲ್ಲ, ಕತೆ ಹೇಳಿ ಅದರ ಮೂಲಕ ಫಾರ್ಮುಲಾವನ್ನು ಅಭ್ಯಾಸ ಮಾಡಿಸತ್ತೆ, ಅರ್ಥ ಮಾಡಿಸತ್ತೆ. ನಾಶಕತ್ತತ್ರ ತಂಕಿಚ್ಚಿತ್ ತದನೀಕಂ ಪ್ರವೀಕ್ಷಿತುಂ. ಆ ದೃಷ್ಟದ್ಯುಮ್ನ ಎದುರಿಸಿ ತಂದ ಸೈನ್ಯವನ್ನ ತಕ್ಷಣ ನಿಗ್ರಹಿಸುವುದು ಕಷ್ಟವಾಯಿತು ದ್ರೋಣಾಚಾರ್ಯರಿಗೆ. ಕೊನೆಗೆ ಆದ್ರೂ ಅದು ಏನಾದ್ರೂ ಒಂದು ಕ್ಷಣ ಮಾತ್ರ ಆ ಧೈರ್ಯ. ಮತ್ತೆ ಒಳಗಿನಿಂದ ಮಂತ್ರ ಜಪವನ್ನ ಮಾಡ್ತಾ ಆ ವ್ಯಾಮೋಹವನ್ನ ಕಳಚಿಕೊಂಡು, ಭಾರದ್ವಾಜನ ವ್ಯಾಮೋಹ ಅನ್ನೋದು ಬಹಳ ಹೊತ್ತಿರ್ಲಿಲ್ಲ, ತಕ್ಷಣವೇ ಮತ್ತೆ ಮರು ಸಿದ್ಧತೆಯನ್ನು ಮಾಡಿಕೊಂಡ. ಶುರುವಾಯ್ತು. ವಾಪಸ್ಸು ಒಂದ್ಸರ್ತಿ ಹಿಂದೆ ಸರಿದು ಮುಂದೆ ಬಂದ್ರು ಅಂದ್ರೆ ಅದು ಪೆಟ್ಟು ಜೋರು ಬೀಳುತ್ತೆ ಅಂತ ಅರ್ಥ. ಹಾಗಾಗಿ ಆ ತೀವ್ರತೆಗೆ ದೃಷ್ಟದ್ಯುಮ್ನೇ ಕಂಗಾಲಾದ. ಯಾಕಂದ್ರೆ ಅವರಿಗೆ ಹೇಗೂ ಸಾಯುವುದುಂಟಂತೆ, ಹೊಡೆದೇ ಸಾಯೋಣ, ಯಾಕೆ ಯೋಚನೆ ಮಾಡ್ಬೇಕು ಅಂತ ಮರಳಿ ಧೈರ್ಯ ತೆಗೆದುಕೊಂಡು, ಹೆದರುವವರು ಸಾಮಾನ್ಯ ಹೆದರ್ತಾ ಇರ್ತಾರೆ, ಆದ್ರೆ ಅವರು ಹೆದರುದು ನಿಲ್ಸಿದ್ರು ಅಂದ್ರೆ ಆಮೇಲೆ ಅವರನ್ನ ಎದುರಿಸುವುದು ತುಂಬಾ ಕಷ್ಟ. ಹಾಗೆ ದ್ರೋಣಾಚಾರ್ಯರು ಕ್ಷಿಪ್ರಂ ಚಕೀರ್ಷುರು ದ್ರೋಣಸ್ಯ ದೃಷ್ಟದ್ಯುಮ್ನ ಅವಾರಯತ್. ದೃಷ್ಟದ್ಯುಮ್ನನ್ನ ಕೆಲವೇ ಕ್ಷಣಗಳಲ್ಲಿ ಅವಾರಯತ್, ಓಡಿಸಿಬಿಟ್ರು. ಖುಷಿಯಾಗೋಯ್ತು ಯಾರಿಗೆ? ದುರ್ಯೋಧನನಿಗೆ. ಇವತ್ತು ನಮ್ಮ ಆಸೆ ಈಡೇರುತ್ತೆ. ಇವನು ಧರ್ಮರಾಜನನ್ನು ಹಿಡಿದು ಬಿಡ್ತಾರೆ. ಅಷ್ಟು ಯೋಚನೆ ಮಾಡುವಾಗ ಒಬ್ಬೊಬ್ರೆ, ಆ ಕಡೆಯಿಂದ ಪಾಂಚಾಲರು, ಈ ಕಡೆಯಿಂದ ಕೇಕಯರು, ಇನ್ನೊಂದು ಕಡೆಯಿಂದ ಸೃಂಜಯರು ಎಲ್ಲರೂ ಆವರಿಸಿಕೊಂಡ್ರು. ಈ ದೃಷ್ಟದ್ಯುಮ್ನನ್ನ ಓಡಿಸಿದ್ದು ಅಂತಂದ್ರೆ ಅದು ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ ದ್ರೋಣಾಚಾರ್ಯರು. ದುರ್ಮುಖ ಅಂತ ಒಬ್ಬ ನಿನ್ನ ಮಕ್ಕಳಲ್ಲಿ ಒಬ್ಬ, ಅವನು ಬಂದು ದೃಷ್ಟದ್ಯುಮ್ನನ್ನು ಎದುರಿಸ್ತಾನೆ. ಎದುರಿಸಿದಾಗ ಅವನೊಟ್ಟಿಗೆ ಯುದ್ಧ ಮಾಡುವಾಗ ಸೇನೆ ನಿಧಾನಕ್ಕೆ ಪಕ್ಕಕ್ಕೆ ಸರಿದು ಬಿಟ್ಟಿರುತ್ತೆ, ಅದು ಅವನಿಗೆ ಗೊತ್ತೇ ಇಲ್ಲ. ದೃಷ್ಟದ್ಯುಮ್ನ ಅಲ್ಲೇ ಯುದ್ಧ ಮಾಡ್ತಿರ್ತಾನೆ, ಆದ್ರೆ ಇಡೀ ವ್ಯೂಹ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾರಿರುತ್ತೆ, ಜಾರಿ ಮುಂದಕ್ಕೆ ನುಗ್ಗುತ್ತಾ ಇರುತ್ತೆ. ಇವನು ಅಡ್ಡ ನಿಂತಿದ್ದು ಯಾರಿಗೆ? ಧರ್ಮರಾಜನಿಗೆ. ಆದ್ರೆ ಧರ್ಮರಾಜ ನಿಂತ ಜಾಗದಿಂದ ಪಕ್ಕಕ್ಕೆ ಕದಲಿ ಸೇನೆ ಮತ್ತೆ ಮುಂದಕ್ಕೆ ಹೋಗುವಾಗ ದ್ರೋಣಾಚಾರ್ಯರಿಗೆ ದ್ರೋಣೋ ಯೌಧಿಷ್ಠಿರಂ ಸೈನ್ಯಂ ಬಹುಧಾ ವ್ಯಧಮತ್ ಛರೈಹಿ. ವ್ಯಧಮತ್ ಅಂದ್ರೆ ಮಲಗಿಸಿದ್ರು. ತನ್ನ ಬಾಣಗಳ ರಾಶಿಯಿಂದ ಯುಧಿಷ್ಠಿರನ ಸೈನ್ಯ ಅವನ ಸುತ್ತ ಏನು ಅವನಿಗೆ ರಕ್ಷಣೆಯಾಗಿತ್ತು ಅದನ್ನೆಲ್ಲ ಪುಡಿಯೊಟ್ಟಿದ್ರು. ಹೇಗೆ ಗಾಳಿಗೆ ಮೋಡಗಳೆಲ್ಲ ಚದುರಿ ದೂರವಾಗುತ್ತೋ ಹಾಗೆ ಈ ಧರ್ಮರಾಜನ ಸೈನ್ಯ ಎಲ್ಲ ವಿಚ್ಛಿನ್ನಾನಿ ಕ್ವಚಿತ್ ಕ್ವಚಿತ್ ಎಲ್ಲ ಬಿದ್ದು ಬಿದ್ದು ಹೋದ್ವು. ತತ ಉನ್ಮತ್ತ ವದ್ರಾಜನ್ ಅಮರ್ಷಯದ್ ನಿರ್ಮರ್ಯಾದಮವರ್ತತ. ದ್ರೋಣಾಚಾರ್ಯ ನೋಡ್ಲಿಕ್ಕೆ ಹೇಗಿದ್ರು ಅಂದ್ರೆ ಮತ್ತ ವಾರಣದಂತೆ ಕಂಡ್ರಂತೆ. ಮದಿಸಿದ ಆನೆ, ಅದಕ್ಕೊಂದು ಲಗಾಮಿರಲ್ಲ. ಮಾವುತ ಏನಾದ್ರೂ ಕಿವಿಗ ಹತ್ರ ಹಾಕ್ಲಿಕ್ಕೆ ಹೋದ್ರೆ ಅವನನ್ನೇ ಎತ್ತಿ ಅಪ್ಪಚ್ಚಿ ಮಾಡಿ ಮುಗಿಸ್ಬಿಡುತ್ತೆ, ನಿಲ್ಲಲ್ಲ. ಅದು ಒಂದ್ ಕಡೆಗೆ ನಿಲ್ಲುದು ಅಂತ ಇಲ್ವೇ ಇಲ್ಲ. ಇವರು ಅಷ್ಟು ಉನ್ಮತ್ತ ಸ್ಥಿತಿಗೆ ಹೋಗಿ ಯುದ್ಧದಲ್ಲಿ ನೈವ ಖಂ ನದಿಶೋ ಭೂಮಿ ಬಭಾಸೆ ನ ಚ ಭಾಸ್ಕರ ನೈವ ಖೇನ ಪರೇ ರಾಜನ್ ನ ಜ್ಞಾಯಂತ ಪರಸ್ಪರಂ. ಅವರ ಆ ಯುದ್ಧದ ತೀವ್ರತೆಗೆ ಎಲ್ಲರೂ ಕೂಡ ಆಶ್ಚರ್ಯಪಟ್ರು. ಅವರಿಗೆ ಡೌಟ್ ಬಂತಿದ್, ಯಾರು ದ್ರೋಣಾಚಾರ್ಯ ಯುದ್ಧ ಮಾಡ್ತಾ ಇದ್ರು ಅವರೊಳಗೆ ಯಾವ್ದಾದ್ರು ಭೂತ ಸೇರ್ಕೊಂಡಿದ್ಯೋ, ಯಾಕೆ ಇಷ್ಟು ಘೋರವಾಗಿ ಯುದ್ಧ ಮಾಡ್ತಾ ಇದ್ದಾರೆ? ಆದ್ರೆ ಯೋಚಿಸ್ಲಿಕ್ಕೆ ಸಮಯ ಇರ್ಲಿಲ್ಲ. ಎಲ್ಲರನ್ನು ಕೂಡ ನಾಶ ಮಾಡ್ತಾ ಮುಂದೆ ನುಗ್ಗುತ್ತಾನೆ ಇದ್ದಾರೆ. ಕ್ಷಣೇನ ತುಮುಲೋ ಘೋರ ಸಂಗ್ರಾಮ ಸಮಪದ್ಯತ. ತೀವ್ರವಾದ ಯುದ್ಧಕ್ಕೆ ಯಾರಿಗೂ ಕೂಡ ಎದುರಿಸ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಆನೆಗಳು ಬಂದ್ರೆ ಆನೆಯನ್ನು ಹೊಡೆದಾಕ್ತಾರೆ, ಕುದುರೆಗಳು ಬಂದ್ರೆ ಕುದುರೆಯನ್ನು ಹೊಡೆದಾಕ್ತಾರೆ, ಕಾಲಾಳುಗಳು ಬಂದ್ರೆ ಅವರನ್ನ ನಿಗ್ರಹಿಸ್ತಾ ಇದ್ದಾರೆ, ರಥಿಕರು ಬಂದ್ರೆ ಅವರನ್ನು ಕೂಡ ರಥ ಶೂನ್ಯವನ್ನಾಗಿಸಿ ಖಾಲಿ ರಥ ಓಡುವ ಹಾಗೆ ಮಾಡ್ತಾ ಇದ್ದಾರೆ. ಹೀಗೆ ಅವರ ಯುದ್ಧಕ್ಕೆ ವರ್ತಮಾನೇ ತಥಾ ಯುದ್ಧೇ ಘೋರ ರೂಪೇ ಭಯಂಕರೇ ಮೋಹಯಿತ್ವ ಪರಾನ್ ದ್ರೋಣ ಯುಧಿಷ್ಠಿರ ಮುಪಾದ್ರವತ್. ಗುರಿ ಒಂದೇ. ಇಷ್ಟೆಲ್ಲ ಯುದ್ಧ ಮಾಡುವಾಗ್ಲೂ ಯುದ್ಧದ ಗುರಿ ಏನು ಅಂದ್ರೆ ಧರ್ಮರಾಜನನ್ನು ಹಿಡಿಬೇಕು ಅನ್ನುವಲ್ಲಿಗೆ 20ನೆಯ ಅಧ್ಯಾಯ ಮುಕ್ತಾಯ ಆಯಿತು. 21ನೇ ಅಧ್ಯಾಯದಲ್ಲಿ ಯುಧಿಷ್ಠಿರನನ್ನು ಹಿಡಿಯುವ ಪ್ರಯತ್ನದಲ್ಲೇ ಅವನು ಮತ್ತೆ ಮುನ್ನುಗ್ಗಿದಾಗ ಹಿಂದೆ ಅರ್ಜುನ ನಿಯೋಜಿಸಿದ
ಸತ್ಯಜಿತ್ ಅನ್ನುವಂತಹ ದೃಪದನ ಮಗ ಒಬ್ಬ ಬರ್ತಾನ ಅಲ್ಲಿಗೆ. ಬಂದು ದೃಷ್ಟ್ವಾ ದ್ರೋಣಂ ತತಶೂರ ಸತ್ಯಜಿತ್ ಸತ್ಯ ವಿಕ್ರಮ ಯುಧಿಷ್ಠಿರಮನಿ ಅಭಿಪ್ರೇಪ್ಸು ಆಚಾರ್ಯಂ ಸಮುಪಾದ್ರವತ್. ಆಚಾರ್ಯರಿಗೆ ಎದುರಾಳಿಯಾಗಿ ನಿಂತ. ಏನ್ ಮಾಡಿದ್ರು ಮುಂದೆ ನುಗ್ಲಿಕ್ ಬಿಡ್ಲಿಲ್ಲ. ಬಹಳ ಹೊತ್ತು ಕಾಟ ಕೊಟ್ಟಿದ್ದಾನೆ ದ್ರೋಣಾಚಾರ್ಯರನ್ನ. ದ್ರೋಣಾಚಾರ್ಯರಿಗೆ ಆಶ್ಚರ್ಯ, ಇನ್ ಎಲ್ಲಿದ್ದೆ ಇಷ್ಟು ದಿವಸ ಅಂತ. ಅರ್ಜುನ ಟ್ರೈನ್ ಮಾಡಿದ್ದ ದ್ರೋಣಾಚಾರ್ಯ ಹೇಗೆ ಹೆಜ್ಜೆ ಇಡ್ತಾರೆ, ನೀನ್ ಅದಕ್ಕೆ ಹೇಗೆ ಪ್ರತಿ ಹೆಜ್ಜೆ ಇಡಬೇಕು. ಆದ್ರಿಂದಾಗಿ ಅವನಿಗೆ ಬಹಳ ಹೊತ್ತು ಅವರನ್ನು ಎದುರಿಸಿ ನಿಲ್ಲುವುದು ಸಾಧ್ಯವಾಯಿತು. ತಥೋ ದ್ರೋಣಂ ಮಹೇಶ್ವಾಸ ಸತ್ಯಜಿತ್ ಸತ್ಯ ವಿಕ್ರಮ ಅವಿದ್ಯಂ ನಿಶಿತಾಗ್ರೇಣ ಪರಮಾಸ್ತ್ರಂ ವಿದರ್ಶಯನ್. ಪರಮ ಅಸ್ತ್ರಗಳಿಂದ ದ್ರೋಣಾಚಾರ್ಯರೇ 4 ಹೆಜ್ಜೆ ಹಿಂದೆ ಹಿಡುವಾಗ ಮಾಡಿದ. ಅವರಿಗೆ ನುಗ್ಲಿಕ್ಕೆ ಆಗ್ಲಿಲ್ಲ. ಅವ್ರ ಉದ್ದೇಶ ಇದ್ದದ್ದು ನುಗ್ಗುತ್ತಾ ಹೋಗಿ ಯುಧಿಷ್ಠಿರನನ್ನು ಹಿಡಿಬೇಕು ಅಂತ. ಸೇನೆ ಹಿಂದೆ ಸರಿಯುವುದಕ್ಕೆ ಶುರುವಾಯಿತು. ದೃಷ್ಟ್ವಾ ಸತ್ಯಜಿತಾ ದ್ರೋಣಂ ಗ್ರಸ್ಯಮಾನಂ ಇಹಾಹವೇ ವೃಕ ಶರಶತೈಸ್ತೀಕ್ಷ್ಣೈ ಪಾಂಚಾಲ್ಯೋ ದ್ರೋಣಮಾರ್ದಯತ್. ಯಾವಾಗ ಸತ್ಯಜಿತ್ತನ್ನ ಅವನು ನಿಗ್ರಹಿಸ್ತಾ ಇದ್ದಾನೆ ಅಂತ ಗೊತ್ತಾಯ್ತಾಗ ವೃಕ ಅನ್ನುವ ಇನ್ನೊಬ್ಬ ಪಾಂಚಾಲ್ಯ ಅಂದ್ರೆ ದ್ರುಪದನ ಮತ್ತೊಬ್ಬ ಮಗ, ಅವನು ದ್ರೋಣರನ್ನ ಎದುರಿಸಿ ನಿಂತ. ಹೀಗೆ ಅನೇಕ ಜನ ಒಟ್ಟೊಟ್ಟಿಗೆ ಸತ್ಯಜಿಚ್ಛಾಪಂ ಚಿತ್ವಾ ದ್ರೋಣೋ ವೃಕಸ್ಯ ಚ ಷಡ್ಭಿಃ ಸಮೂಹಂ ಸಹಯಂ ಶರೈರ್ದ್ರೋಣೋ ವಧೀತ್ ವೃಕಂ. ವೃಕಂ ದ್ರೋಣ ಅವಧೀತ್. ವೃಕನನ್ನ ದ್ರೋಣಾಚಾರ್ಯರು ಕೊಂದು ಬಿಟ್ರು. ಸತ್ಯಜಿತ್ತು ಮತ್ತೆ ಬಾಣ, ಅವನ 4 ಬಾರಿ ಅವನ ಬಾಣ ಬಿಲ್ಲು ಮುರಿದು ಹೋಯ್ತು. ಮುರಿದು ಹೋದ್ರೆ ಮತ್ತೆ ಹೊಸ ಬಾಣ ತಗೊಂಡ ಮತ್ತೆ ಯುದ್ಧಕ್ಕೆ ಬಂದ, ಬಿಡ್ಲಿಲ್ಲ. ಸತನ್ನ ಮೃಷೇ ದ್ರೋಣ ಪಾಂಚಾಲೇ ನರ್ದಿತೋ ಮೃಧೆ ತತಸ್ತಸ್ಯ ವಿನಾಶಾಯ ಸತ್ವರಂ ವ್ಯಸೃಜಕ್ಷರಾನ್. ಕುದುರೆ ಹೋಯ್ತು, ಜೊತೆಗಿದ್ದ ರಥಗಳು ತುಂಡಾದವು, ಅಂದ್ರೆ ಚಕ್ರಗಳು ತುಂಡಾದವು. ಏನಾದ್ರೂ ಕೂಡ ಮಾತ್ರ ಸತ್ಯಜಿತ್ತು ಮುಂದೆ ಹೋಗ್ಲಿಕ್ಕೆ ಬಿಡ್ತಿಲ್ಲ. ಕೊನೆಗೆ ಅನಿವಾರ್ಯವಾಗಿ ಸತ್ಯಜಿತಂ ಆಲೋಕ್ಯ ತಥಾ ಉದೀರ್ಣಂ. ಉದೀರ್ಣ ಅಂತಂದ್ರೆ ದೊಡ್ಡ ಪ್ರಮಾಣದ ಅಡ್ಡಗೋಡೆ ತರ ನಿಂತು ಬಿಟ್ಟಿದ್ದಾನ. ಅವನು ಏನ್ ಮಾಡಿದ್ರು ಮುಂದೆ ಬಿಡ್ತಿಲ್ಲ. ಎಲ್ಲ ಶಕ್ತಿ ತಾನೊಬ್ಬನೇ ತುಂಬಿಕೊಂಡಿದ್ದೇನೆ, ನಿಮ್ಮನ್ನು ಮುನ್ನುಗ್ಲಿಕ್ಕೆ ನಾನು ಬಿಡಲ್ಲ ಅಂತ ನಿಂತಿರುವ ಸ್ಥಿತಿಯಲ್ಲಿದ್ದವನನ್ನ ಅರ್ಧ ಚಂದ್ರೇಣ ಚಿಚ್ಛೇದ ಶಿರಸ್ತಸ್ಯ ಮಹಾತ್ಮನಃ. ಅರ್ಧಚಂದ್ರ ಪ್ರಯೋಗ ಮಾಡಿ, ನಾವು ಇವತ್ತು ಕೂಡ ಸಾಮಾನ್ಯ ಕಂಪನಿ ಅಧ್ಯಕ್ಷನಿಗೆ ಅರ್ಧಚಂದ್ರ ಅಂದ್ರೆ ಅವನನ್ನ ಕುತ್ತಿಗೆಗೆ ಕೈ ಹಾಕಿ ಹೀಗೆ ದೂಡಿದ್ರು ಅಂತ. ಇದು ಅರ್ಧಚಂದ್ರ ಅಲ್ವಾ? ಅಂದ್ರೆ ಅರ್ಧಚಂದ್ರ ಅಂತಂದ್ರೆ ಹೊರಗೆ ಹಾಕುದು ಅಂತ. ಹಾಗೆ ಅದು ಯುದ್ಧದಲ್ಲೂ ಬಳಸುದು ಅರ್ಧಚಂದ್ರ ಅಂದ್ರೆ ಯುದ್ಧದಿಂದ ಹೊರಗೆ ಹಾಕುದು ಅವನನ್ನ. ಹಾಗೆ ಆ ಸತ್ಯಜಿತ್ತನನ್ನ ಕೊಂದು ಬಿಡ್ತಾನೆ. ಸತ್ಯಜಿತ್ತು ಕೊಂದ ಅಂದ್ರೆ ಮುಗಿಯಿತು ಅಂತ ಕತೆ. ಏನಾಯ್ತು? ತಸ್ಮಿನ್ ಹತೆ ಮಹಾಮಾತ್ರೆ ಪಾಂಚಾಲಾನಾಂ ಮಹಾರಥೆ ಅಪಾಯಾತ್ ಜವನೈಹಿ ಅಶ್ವೈಹಿ ದ್ರೋಣಾಸ್ತ್ರಸ್ಥೋ ಯುಧಿಷ್ಠಿರ. ಯುಧಿಷ್ಠಿರನಿಗೆ ಹೆದರಿಕೆ ಶುರುವಾಯ್ತು. ಓ, ದ್ರೋಣಾಚಾರ್ಯ ಇನ್ನು ನನ್ನನ್ನ ಇಲ್ಲಿ ನಿಂತ್ರೆ ಬಿಡಲ್ಲ ಅಂತ ಯೋಚನೆ ಮಾಡಿ ಈ ಅಪಾಯದಿಂದ ತಾನು ಪಾರಾಗಬೇಕು ಅಂತ ಯೋಚಿಸಿ ಇನ್ನೊಂದು ದಿಕ್ಕಿನ ಕಡೆಗೆ ತನ್ನ ರಥವನ್ನು ಓಡಿಸ್ತಾ ಇದ್ದಾನೆ. ಆದ್ರೂ ಅಷ್ಟೊತ್ತಿಗೆ ಪಾಂಚಾಲರು, ಕೇಕೆಯರು, ಮಾತ್ಸ್ಯರು, ಚೇದಿ ದೇಶದವರು, ಕೋಸಲ ದೇಶದವರು, ಕರುಷ ದೇಶದವರು ಎಲ್ಲರೂ ಅಡ್ಡ ಬಂದ್ರು. ತಥೋ ಯುಧಿಷ್ಠಿರಂ ಪ್ರೇಪ್ಸು ಆಚಾರ್ಯ ಶತ್ರುಪೂಗ. ಪೂಗ ಅಂದ್ರೆ ಗುಂಪು, ಶತ್ರುಪೂಗ ಅಂದ್ರೆ ಶತ್ರುಗಳ ಗುಂಪನ್ನೇ ಎದುರಿಸ್ಲಿಕ್ಕಾಗದೆ ಹಿಂದೆ ಸರಿತಾ ಇರ್ಬೇಕಾದ್ರೆ ಯುಧಿಷ್ಠಿರ ಅಷ್ಟೊತ್ತಿಗೆ ವ್ಯಧಮತ್ ತಾನ್ಯನೀಕಾನಿ ತೂಲರಾಶಿ ಮಿವಾನಲಹ. ತೂಲರಾಶಿ ಅಂದ್ರೆ ಹತ್ತಿಯ ದೊಡ್ಡ ಮೂಟೆ. ಒಂದು ಸಣ್ಣ ಕಿಡಿ ಬಿದ್ರೆ ಹತ್ತಿ ಮೂಟೆ ಏನಾಗುತ್ತೆ? ಪುರಿದು ಕ್ಷಣ ಮಾತ್ರದಲ್ಲಿ ನಾಶ ಆಗುತ್ತೆ. ಹಾಗೆ ದ್ರೋಣಾಚಾರ್ಯರು ಇಡೀ ಆ ಸೇನೆಯನ್ನ, ಅಷ್ಟೂ ಜನರನ್ನ ಒಟ್ಟಿಗೆ ತನ್ನ ತೀಕ್ಷ್ಣವಾದ ಬಾಣಗಳಿಂದ ನಾಶ ಮಾಡಿದ್ರು. ನಿರ್ದಹನ್ ತಾನ್ಯನೀಕಾನಿ. ಒಂದೊಂದೇ ಕ್ಷಣಕ್ಕೆ ಅಷ್ಟೂ ಸೇನೆಗಳು ಮೈ ಮೇಲೆ ಬೀಳ್ತಾ ಇದ್ರು ಕೂಡ ಅವರನ್ನೆಲ್ಲರೂ ನಾಶ ಮಾಡಿದ. ಮತ್ಸ್ಯ ದೇಶದ ರಾಜನಾದ ವಿರಾಟನ ತಮ್ಮನಾದ ಒಬ್ಬ ಶತಾನೀಕ ಅಂತಿದ್ದ. ಈ ದ್ರೌಪದಿಯರಲ್ಲಿ ಒಬ್ಬ ಶತಾನೀಕ ಇದ್ದಾನೆ, ಅವನಲ್ಲ. ಮಾತ್ಸ್ಯ ಅವರಜ, ಮತ್ಸ್ಯ ದೇಶದ ರಾಜನ ಅವರಜ ಅಂದ್ರೆ ಕೊನೆಯವನು. ಅವನು ದ್ರೋಣರನ್ನ ಎದುರಿಸಿದ. ಇವನು ಬಹಳ ಹೊತ್ತು ಯುದ್ಧ ಮಾಡ್ತಾನೆ, ತುಂಬಾ ಹೊತ್ತು ಯುದ್ಧ ಮಾಡ್ತಾನೆ. ಯುದ್ಧದಲ್ಲಿ ದ್ರೋಣಾಚಾರ್ಯರಿಗೆ ಮತ್ತೆ ಯುಧಿಷ್ಠಿರನನ್ನ ತಲುಪುವುದು ಸಾಧ್ಯವಾಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ಕ್ರೂರಾಂ ಶರೀರ ಸಂಘಾಟಾಂ ಸಾಧಿ ನಕ್ರಾಂ ದುರತ್ಯಯಾಂ ದ್ರೋಣ ಪ್ರಾವರ್ತಯತ್ ತತ್ರ ನದೀಮಂತಕ ಗಾಮಿನೀಂ. ಯಾರಡ್ಡ ಬಂದ್ರು ಒಂದು ಯಮನ ಪಟ್ಟಣಕ್ಕೆ ಹೋಗುವ ಒಂದು ಮೃತ್ಯುವಿನ ನದಿಯನ್ನು ಸೃಷ್ಟಿ ಮಾಡಿಟ್ಟಿದ್ದ.
ಎಲ್ಲರನ್ನು ಅಲ್ಲಿಗೆ ಹಾಕ್ಬಿಡ್ತಿದ್ದ. ಹಾಕಿದ್ರೆ ಅವ್ರು ಹೋದ್ರು ಅಂತ ಲೆಕ್ಕ. ಅಡ್ಡ ಬಂದವರನ್ನೆಲ್ಲ ಅಡ್ಡದಿಡ್ಡ ಕುಯ್ದು ಬಿಡ್ತಿದ್ದ, ಯಾರನ್ನು ನಿಲ್ಲಿಸ್ತಿರ್ಲಿಲ್ಲ, ನೋಡ್ತಿರ್ಲಿಲ್ಲ. ಶಿಖಂಡಿ ಬಂದ. ಆಮೇಲೆ ಶಿಖಂಡಿ ಬಂದು ತನ್ನ 20 ಬಾಣಗಳಿಂದ ಒಟ್ಟಿಗೆ ದ್ರೋಣಾಚಾರ್ಯರನ್ನ ಹಿಂದಕ್ಕೆ ನುಗ್ಗಿಸಿದ. ಕ್ಷತ್ರವರ್ಮ ಅಂತ ಇನ್ನೊಬ್ಬ, ವಸುದಾನ ಅಂತ ಮತ್ತೊಬ್ಬ, ಉತ್ತಮೌಜಸ್ಸು ಅಂತ ಇನ್ನೊಬ್ಬ, ಇವರು ಎಲ್ಲರೂ ಕೂಡ ಸೇರಿಕೊಂಡು ಕ್ಷತ್ರದೇವಶ್ಚ ಸಪ್ತಭಿಹಿ ಸಾತ್ಯಕಿಶ್ಚ ಶತೇನಾಜೌ ಯುಧಾಮನ್ಯಸ್ತಥಾಷ್ಟಭಿಹಿ ಯುಧಿಷ್ಠಿರೋ ದ್ವಾದಶಭಿಹಿ ದ್ರೋಣಂ ವಿವ್ಯಾಧ ಸಾಯಕೈ. ಒಟ್ಟಿಗೆ ಶಿಖಂಡಿ, ಕ್ಷತ್ರವರ್ಮ, ವಸುದಾನ, ಉತ್ತಮೌಜಸ್, ಕ್ಷತ್ರದೇವ, ಸಾತ್ಯಕಿ, ಯುಧಾಮನ್ಯು ಮತ್ತು ಯುಧಿಷ್ಠಿರ, ಇಷ್ಟೂ ಜನ ಎಲ್ಲ ಟೋಟಲ್ ಮಾಡಿದ್ರೆ ಒಂದು ಸುಮಾರು 1200 ತನಕ ಅಸ್ತ್ರಗಳನ್ನು ಒಟ್ಟಿಗೆ ಬಿಟ್ಟಿದ್ದಾರೆ. ಬಿಟ್ರೆ ಜೊತೆಗೆ ಕೊನೆಗೆ ದೃಷ್ಟದ್ಯುಮ್ನನು ಸೇರ್ಕೊಂಡ ಅಲ್ಲಿಗೆ. ಅಷ್ಟೊತ್ತಿಗೆ ಇದು ಇಷ್ಟೂ ಯುದ್ಧವನ್ನ, ಅಂದ್ರೆ ಇಷ್ಟೂ ಬಾಣಗಳನ್ನ ತಥೋ ದ್ರೋಣ ಸತ್ಯಸಂಧಃ ಪ್ರಭಿನ್ನ ಇವ ಕುಂಜರ. ಆನೆ ಸಿಟ್ಟು ಮಾಡಿಕೊಂಡ್ರೆ ಎದುರುಗಡೆ ಎಂತ ದೊಡ್ಡ ವಸ್ತು ಸಿಕ್ಕಿದ್ರು ಕೂಡ ಅದು ನುಗ್ಗಿಕೊಂಡು ಹೋಗುದಷ್ಟೇ. ಈ ರಗ್ಬಿ ಆಡಿದ ಹಾಗೆ ಅಲ್ಲಿ ಯಾರನ್ನು ನಿಂತು ನೋಡುದಂತ ಇಲ್ವೇ ಅಲ್ಲ, ಹೊಡ್ಕೊಂಡು ಹೋಗ್ತಾ ಇರೋದಷ್ಟೇ. ಹಾಗೆ ದ್ರೋಣಾಚಾರ್ಯರು ರಥವನ್ನೇ ನುಗ್ಗಿಸಿ ಅವರ ಮೇಲೇನೆ ರಥ ಓಡಿಸಿ ಎಲ್ಲರನ್ನ ಅಡ್ಡದಿಡ್ಡಿ ಬೀಳಿಸಿದ್ರಂತೆ. ಅಭ್ಯತೀತ್ಯ ರಥಾನೀಕಂ ದೃಢಸೇನ ಮಪಾತಯತ್, ರಥಗಳನ್ನೇ ಹಿಂದಕ್ಕೆ ಪುಡಿಗಟ್ಟಿ ಬಿಟ್ಟ. ಜೊತೆಗೇನೆ ಶಿಖಂಡಿಗೆ ಮತ್ತೆ ವಾಪಸ್ಸು, ಶಿಖಂಡಿಗೆ ಉತ್ತಮೋಜಸ್, ವಸುಧಾನ, ಆಮೇಲೆ ವಸುಧಾನನನ್ನ ಬಲ್ಲದಿಂದ ಹೊಡೆದು ಕೊಂದೇ ಬಿಡ್ತಾನೆ. ಶಿಖಂಡಿ ಅವನು ಸ್ವಲ್ಪ ಹೊತ್ತು ರಥದಿಂದ ಕೆಳಕ್ಕೆ ಬಿದ್ದು ಹೋಗ್ತಾನೆ. ಕ್ಷತ್ರದೇವನನ್ನ ಬಲ್ಲದಿಂದ ಹೊಡೆದು ಬಿಡ್ತಾನೆ. ಯುಧಾಮನ್ಯುವನ್ನ 64 ಬಾಣ, ಸಾತ್ಯಕಿಯನ್ನ 30 ಬಾಣ ಮತ್ತು ಇನ್ನು ಯುಧಿಷ್ಠಿರನನ್ನ 12 ಬಾಣಗಳಿಂದ ಹೊಡೆದು ಅವನನ್ನ ಬೀಳಿಸ್ತಾನೆ. ಯುಧಿಷ್ಠಿರನನ್ನ ಬೀಳಿಸಿದ ತಕ್ಷಣ ದ್ರೋಣ ಅವನನ್ನು ಹಿಡಿಲಿಕ್ಕೆ ಹೋದಾಗ ಮತ್ತೆ ಪಾಂಚಾಲ ದೇಶದವರು ಒಂದಿಷ್ಟು ಜನ ಅವನನ್ನ ಸಮೇತ ತಮ್ಮ ರಥದಲ್ಲಿ ಹಾಕೊಂಡು ರಥವನ್ನು ಬೇರೆ ಕಡೆಗೆ ಓಡಿಸಿದ್ರು. ಇವ್ರು ತಪ್ಪಿಸಿಕೊಂಡು ಹೋಗೋದ್ರ ಅವನಿಗೆ ಜಾಗ ಸಿಗ್ಬೇಕಲ್ಲ ಓಡ್ಲಿಕ್ಕೆ ಯುಧಿಷ್ಠಿರನಿಗೆ, ಅದಕ್ಕೆ ಅವ್ರು ಓಡಿದ್ರು. ವಾರ್ಧಕ್ಷೇಮಿ ಅಂತ ಅವನು, ಆ ವಾರ್ಧಕ್ಷೇಮಿ ದ್ರೋಣರನ್ನ ಹಿಡಿದು ಹಾಕಿದ್ರೆ ಕೋಪ ಬಂತು ದ್ರೋಣಾಚಾರ್ಯರಿಗೆ, ಅವನನ್ನು ಕೊಂದ್ರು. ಸುಚಿತ್ರ ಅಂತ ಒಬ್ಬ, ಅವನು ಹಾಗೆ ಸಾರಥಿಯ ಜೊತೆಗೆ ಬಂದ್ರೆ ಅವನ ಸಾರಥಿ, ಕುದುರೆ, ರಥ ಅಷ್ಟನ್ನು ಪುಡಿಗಟ್ಟಿ ಅವನನ್ನು ಕೂಡ ಕೊಲ್ತಾರಿ. ಎಷ್ಟು ಅಂದ್ರೆ ದ್ರೋಣಾಚಾರ್ಯರಿಂದ ಪೆಟ್ಟು ತಿಂದು ಸತ್ತವರು ಈ ಯುದ್ಧದಲ್ಲಿ, ಇವತ್ತಿನ ಯುದ್ಧದಲ್ಲಿ ಲೆಕ್ಕ ಇಲ್ಲದಷ್ಟು ಎಲ್ಲರೂ ಸತ್ತಿದ್ದಾರೆ. ಭೀಮಸೇನರು ಇನ್ನೊಂದು ಭಾಗದಲ್ಲಿ ಇದ್ದಾರೆ. ಆ ಕಡೆಯಿಂದ ಭಗದತ್ತ ಅವರು ಇವರೆಲ್ಲ ಒಟ್ಟು ಎಲ್ಲ ಕರ್ಣ ಇವರೆಲ್ಲ ಇದ್ದಾರಲ್ಲ, ಅವರನ್ನೆಲ್ಲ ಒಂದ್ ಕಡೆಯಿಂದ ನಿಗ್ರಹ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಅವ್ರು ಸೇನೆ ನಾಶ ಮಾಡಿ ಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ದೃಷ್ಟದ್ಯುಮ್ನ ಇದ್ದಾನೆ ಅಂತ ಬಿಟ್ಟಿದ್ದಾನೆ. ಎಲ್ಲರೂ ಕೂಡ ಸಿಟ್ಟು ಬಂತು. ಅವನು ಯುಧಿಷ್ಠಿರನನ್ನು ಹಿಡಿತಾನೆ ಅಂತ ಗೊತ್ತಾದಾಗ ಹತದ್ರೋಣಂ ಕೊಲ್ಲಿ, ದ್ರೋಣಾಚಾರ್ಯರನ್ನು ಕೊಲ್ಲಿ, ಬಿಡಬೇಡಿ ಅವರನ್ನ, ಯಾರು ಮುಂದಕ್ಕೆ ಬಿಡಬೇಡಿ ಅವರನ್ನ ಅಂತ ಜೋರಾದ ಘನಘೋರ ಸ್ವನದಿಂದ ಕೂಗು ಹಾಕ್ತಾ ಇದ್ರೆ ಎಲ್ಲರಿಗೂ ಮತ್ತೆ ಧೈರ್ಯ ಬಂತು. ಸಾತ್ಯಕಿ, ಚೇಕಿತಾನ, ದೃಷ್ಟದ್ಯುಮ್ನ, ಶಿಖಂಡಿ, ಚಿತ್ರಸೇನಿ, ಸೇನಾಬಿಂದು, ಸುವರ್ಚಸ್, ಹೀಗೆ ಅಷ್ಟೂ ಜನ ಸೇರಿಕೊಂಡು ನಿನ್ನ ಪರಿವಾರವನ್ನ ಮತ್ತು ದ್ರೋಣಾಚಾರ್ಯರನ್ನ ಹಿಂದಕ್ಕೆ ತಡೆದ್ರು. ಆವಾಗ ಯುಧಿಷ್ಠಿರ ಇನ್ನೊಂದು ದಿಕ್ಕಿನ ಕಡೆಗೆ ಹೋಗಿ ತಾನು ಸ್ವಲ್ಪ ಕ್ಷಣ ಹೊತ್ತಿನ ತನಕಾದ್ರೂ ಕೂಡ ಉಸಿರಾಡ್ಲಿಕ್ಕೆ ಅವನಿಗೆ ಸಮಯ ಸಿಕ್ತು. ಇಷ್ಟಾದಾಗ ದ್ರೋಣಾಚಾರ್ಯರ ಯುದ್ಧವನ್ನು ನೋಡಿ ದುರ್ಯೋಧನ ಕರ್ಣನ ಹತ್ರ ಖುಷಿಪಟ್ಟು ಹೇಳುತ್ತಾನೆ, ಜೃಂಭಮಾಣಮಿವ ವ್ಯಾಘ್ರಂ ಪ್ರಭಿನ್ನಮಿವ ಕುಂಜರಂ ತ್ಯಜಂತಮಾಹವೇ ಪ್ರಾಣಂ ಸನ್ನದ್ಧಂ ಚಿತ್ರಯೋಧಿನಂ. ದ್ರೋಣಾಚಾರ್ಯ ಹೇಗೆ ಕಾಣಿಸ್ತಾ ಇದ್ರು ಅಂದ್ರೆ, ಹಸಿವಾಗಿ ಸಿಟ್ಟಿಗೆದ್ದ ಸಿಂಹ ಒಂದು ಬಾಯ ಆಕಳಿಸಿ ಹೊರಗೆ ಬಂದು ನಿಂತಾಗ ಅನೇಕ ಮೊಲಗಳು ನಿಂದೇನು ದೊಡ್ಡ ಸ್ಥಿತಿಗತಿಗೆ, ಅಂದ್ರೆ ನಿನ್ನ ನೋಟ, ನಿನ್ನ ಬಲ ಏನ್ ದೊಡ್ಡದು ಅಂತ ಅಣಗಿಸಿದ್ರೆ ಅದು ಹೋಗಿ ಒಂದ್ಸರ್ತಿ ತಲೆ ಮೇಲೆ ಒಂದು ಅಪ್ಪಚ್ಚಿ ಹೊಡೆದು ಮುಗಿಸ್ಬಿಡ್ತದಲ್ಲ. ಹಾಗೆ ಜೃಂಭಮಾಣಮಿವ ವ್ಯಾಘ್ರಂ ಪ್ರಭಿನ್ನಮಿವ ಕುಂಜರಂ, ಮತ್ತವಾದ ಆನೆಯಂತೆ ಕಾಣಿಸ್ತಾ ಇದ್ದಾರೆ. ಯುದ್ಧದಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೋ ಅಲ್ಲಿ ಗೆಲುವೇ ಗೆಲುವು. ಹಾಗಾಗಿ ಶೂರಮಾಸ್ಥಿತಂ ಕೇ ಶೂರಾಹ ಸನ್ಯವರ್ತಂತೆ ತಮಾಚಕ್ಷ ಮಮ ಸಂಜಯನ ಹತ್ರ ಧೃತರಾಷ್ಟ್ರ ಕೇಳ್ತಾನೆ, ಇನ್ಯಾರ್ಯಾರು ಅನ್ಕೊಂಡ್ರು ದ್ರೋಣಾಚಾರ್ಯ, ಇನ್ನೇನೇನಾಯ್ತು ನಂಗೆ ಅದನ್ನ ಹೇಳು ಅಂತ ಕೇಳ್ತಾ ಇದ್ದಾರೆ. ಆಗ ಸಂಜಯ ಹೇಳ್ತಾನೆ, ಎಷ್ಟು ಜನ ಅಂತ ಹೇಳಿ, ಪಾಂಚಾಲರು, ಅನೇಕ ಜನ ಮಾತ್ಸ್ಯರು, ಸೃಂಜಯರು, ಚೇದಿ ದೇಶದವರು, ಕೇಕೆ ದೇಶದವರು, ದ್ರೋಣನ ಚಾಪಕ್ಕೆ ಅಂದ್ರೆ ಬಿಲ್ಲಿಗೆ ಸಿಕ್ಕು ಪ್ರಾಣವನ್ನ ಕಳ್ಕೊಂಡವರು ಸ್ವಲ್ಪನಾ? ಯಾರು ಕಮ್ಮಿ ಇಲ್ಲ, ಎಲ್ಲರೂ ಕೂಡ ಕಳೆದು ಹೋಗ್ತಾ ಇದ್ದಾರೆ. ಈ
ಆನೆಗಳು ಹೇಗೆ ಕಾಣ್ತಾ ಇದೆ ಅಂದ್ರೆ ಎದುರಾಳಿಯ ಬಾಣದಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ಗೋಡೆಯ ಹಾಗೆ ಇರ್ತಿತ್ತಂತೆ, ತಪ್ಪಿಸ್ಕೊಳ್ಳಿಕ್ಕೆ ಅಡಗಿ ಕೂತಿರ್ತಿದ್ರಂತೆ. ಇಲ್ಲಾಂದ್ರೆ ದ್ರೋಣನ ಬಾಣಕ್ಕೆ ಅದು ಮುಳುಗು ಹೋಗುವ ನದಿಯ ಪ್ರವಾಹಕ್ಕೆ ತೆಪ್ಪ ಸಿಕ್ಕಿದ್ರೆ ಹೇಗಿರುತ್ತೋ ಹಾಗೆ ಒಂದು ಆನೆ ಸಿಕ್ಕಿದ್ರೆ ಅಲ್ಲೇ ಬಚ್ಚಿಟ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎದ್ದು ವಾಪಸ್ ಯುದ್ಧ ಮಾಡ್ತಿದ್ರಂತೆ. ವ್ಯಕ್ತಂ ದ್ರೋಣಮಯಂ ಲೋಕಂ ಅದ್ಯ ಪಶ್ಯತಿ ದುರ್ಮತಿ ನಿರಾಶೋ ಜೀವಿತಾನ್ ನೂನಂ ಅದ್ಯ ರಾಜ್ಯಾಚ್ಚ ಪಾಂಡವ. ಇವತ್ತು ನನಗೆ ರಾಜ್ಯ ಗ್ಯಾರಂಟಿ, ನನಗೇನು ಭಯವೇ ಇಲ್ಲ. ದ್ರೋಣಾಚಾರ್ಯರು ಸಿಟ್ಟಿಗೆದ್ದಿದ್ದಾರೆ. ಪಶ್ಯ ರಾಧೇಯ ಪಾಂಚಾಲಾನ್. ಇವತ್ತು ಮುಗಿದು ಹೋಗುತ್ತೆ ಪಾಂಡವರ ಜೊತೆಗೆ ಯುದ್ಧ, ಮುಗೀತು ಇವತ್ತು ಯುದ್ಧ. ಅವನು ಹಿಡ್ಕೊಂಡು ಬರ್ತಾನೆ, ನಮಗೆ ರಾಜ್ಯ ಸಿಗುತ್ತೆ, ನಾಳೆಯಿಂದ ಎಲ್ಲರೂ ಕೂಡ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಅಂದ್ರೆ ಈ ಡಿಸಿಷನ್ ಬೇಗ ಬೇಗ ತಗೊಳ್ಳೋದು ಇಂಥ ಹುಚ್ಚುಗಳು. ಎಷ್ಟು ಹೇಳ್ತಾನೆ ಗೊತ್ತಾ, ಸುಮಾರು ಹೇಳ್ತಾನೆ, ನಾನೆಲ್ಲ ಹೇಳಿಲ್ಲ. ಏಷ ಭೀಮೋ ಮಹಾಕ್ರೋಧಿ ಹೀನ ಪಾಂಡವ ಸಂಜಯೈಹಿ ಮದೀಯೈಹಿ ಆವೃತೋ ಯೋಧೈಹಿ ಕರ್ಣ ನಂದಯಂತೀವ ಮಾಂ. ಕರ್ಣ, ಇವತ್ತು ನನಗೆ ಆಗ್ತಾ ಇರುವ ಆನಂದ, ಕೈ ಭೀಮನ ಒದ್ದಾಟವನ್ನ ನಾನು ನೋಡ್ಬೇಕು ರಣರಂಗದಲ್ಲಿ. ಯಾರು ಧರ್ಮರಾಜ ನನ್ನ ಕೈಗೆ ಸಿಕ್ಕಿ ಬಿದ್ದಾಗ ನಮ್ಮ ಮುಂದೆನೇ ಇರ್ತಾನೆ, ನಮ್ಗೇನು ಮಾಡ್ಲಿಕ್ಕೆ ಆಗ್ತಾ ಇರುದಿಲ್ಲ. ಅಂತ ಸ್ಥಿತಿಯಲ್ಲಿ ನಾನು ಭೀಮಸೇನನನ್ನು ನೋಡ್ಬೇಕು. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಏತೇನ್ಯೇ ಮಂಡಲೀ ಭೂತಾಃ ಪಾವಕೇನೇವ ಕುಂಜರಾಃ ಭ್ರಮರೈರಿವ ಚಾವಿಷ್ಟಾಃ ದ್ರೋಣಸ್ಯ ನಿಶಿತೈಶ್ವರೈಃ. ಈ ಜೇನಿನ ಗೂಡಿಗೆ ಬಾಣ ಬಿಟ್ರೆ ಅದು ಅಥವಾ ಕಲ್ಲು ಹೊಡೆದ್ರೆ ಅದು ಹೇಗೆ ಎಲ್ಲ ಕಡೆಗೆ ನುಗ್ಗುತ್ತೋ ಹಾಗೆ ದ್ರೋಣಾಚಾರ್ಯರ ಕಡೆಯಿಂದ ಬಾಣದ ಮಳೆ ಹೋದವರನ್ನ ಪ್ರತಿಯೊಬ್ಬರನ್ನು ಕಚ್ಚಿ ಅದು ಹೋದ್ಮೇಲೆ ಒಂದು ನೆಟ್ಟು ಹೋಗುತ್ತೆ. ಹಾಗೆ ಎಲ್ರಿಗೂ ತನ್ನ ಉರಿಯನ್ನ ನೆಟ್ಟೇ ಹೋಗುತ್ತೆ ಹೇಗೋ ಹಾಗೆ ದ್ರೋಣಾಚಾರ್ಯರ ನೆಟ್ವರ್ಕ್ ಜೋರಿದೆ, ಚೆನ್ನಾಗಿ ಯುದ್ಧ ಮಾಡ್ತಿದ್ದಾರೆ. ಇವತ್ತು ನಮಗೆ ಗೆಲುವು ಗ್ಯಾರಂಟಿ. ಆಗ ಕರ್ಣ ಹೇಳ್ತಾನೆ, ಇನ್ನು ಗೆಲುವು ಮುಟ್ಟುವ ಮುಂಚೆ ಪಟಾಕಿ ಹೊಡಿಬಾರದು, ಇನ್ನು ಟೋಟಲ್ ಕಂಪ್ಲೀಟ್ ಎಣಿಕೆ ಆಗೋ ತನಕ ಕಾಯ್ಬೇಕು. ಕೊನೆಗೆ ಒಂದು ಹೋಟೆಲ್ ಸೋಲುವಂತದ್ದಿರುತ್ತೆ. ಹಾಗಾಗಿ ಕೆಲವೊಂದ್ಸರ್ತಿ ಮ್ಯಾಚ್ ಆಡುವಾಗ ಆಯ್ತು ಇನ್ನು 2 ಬಾಲಿಗೆ 1 ರನ್ ಹೊಡೆದೇ ಬಿಡ್ತಾರೆ ಅಂತ ಅನ್ಕೊಂಡು ಪಟಾಕಿ ಹೊಡಿಸ್ತಾರೆ, ಅವ್ರಿಗೆ 2 ವಿಕೆಟ್ ಹೋಗ್ಬಿಡುತ್ತೆ. ಆಮೇಲೆ ಬಬ್ಬೆ ಹೊಡೆದು ಇಲ್ಲ ನಾವು ಅವ್ರ ಪಾರ್ಟಿಗೂ ಗೌರವ ಕೊಡ್ತೇವೆ, ಸಮಾಧಾನ ಮಾಡ್ಬೇಕು. ನೈತೇ ಜಾತು ಮಹಾಬಾಹು ಜೀವನ್ನಾಹವ ಮುತ್ಸೃಜೇತ್ ನಚೇಮಾನ್ ಪುರುಷೌ ವ್ಯಾಘ್ರ ಸಿಂಹನಾದಾನ್ ಸಹಿಷ್ಯತಿ. ಈ ವೃಕೋದರ ಇರುವ ತನಕ ನಾವು ಗೆಲುವಿನ ಹರ್ಷೋದ್ಗಾರವನ್ನ ಮಾಡುವ ಹಾಗಿಲ್ಲ. ಪಾಂಡವರು ಯಾವ ಕಾರಣಕ್ಕೂ ಕೂಡ ಅವರು ಜೀವಂತ ಇರುವ ತನಕ ಪಾಂಡವರಲ್ಲಿ ಯಾರೂ ಕೂಡ ಯುದ್ಧದಿಂದ ಹಿಂದೆ ಸರಿಯುವುದಿಲ್ಲ. ಅವರು ನಿಶ್ಚಯವಾಗಿ ಏನೋ ಒಂದು ಮಾಡಿಯೇ ಮಾಡ್ತಾರೆ. ಆದ್ರಿಂದಾಗಿ ನಚಾಪಿ ಪಾಂಡವ ಯುದ್ಧೆ ಭಜ್ಜೇರನ್ನಿತಿ ಮೇ ಮತಿಹಿ. ಇನ್ನು ನನಗೊಂದು ವಿಷಯ ಗೊತ್ತಿದೆ, ಪಾಂಡವರು ಯಾರೂ ಕೂಡ ಯುದ್ಧದಲ್ಲಿ ಸಾಯಲ್ಲ, ಆದ್ರೆ ಅವರು ಬದುಕಿರುವ ತನಕ ನಮಗೆ ಗೆಲುವಿಲ್ಲ. ಒಂದಕ್ಕೊಂದು ಸರ್ಕಲ್ ಅದು. ಶೂರಾಶ್ಚ ಬಲವಂತಶ್ಚ ಕೃತಾಸ್ತ್ರ ಯುದ್ಧ ದುರ್ಮದಾಹ ವಿಷಾಗ್ನಿದ್ಯೂತ ಸಂಕ್ಲೇಶಾನ್ ವನವಾಸಂಚ ಪಾಂಡವಾಹ. ಯಾಕೆ ಅಂದ್ರೆ ಪಾಂಡವರಿಗಿರುವ ಕೋಪ, ದ್ಯೂತಾಡಿದ್ದು, ವಿಷ ಕೊಟ್ಟದ್ದು, ಅಗ್ನಿಯಲ್ಲಿ ಅವರನ್ನ ಸುಟ್ಟು ಹಾಕುವ ಪ್ರಯತ್ನ ಮಾಡಿದ್ದು, ಇನ್ನು ಅನೇಕ ರೀತಿಯ ಕಷ್ಟಗಳನ್ನ ಕೊಟ್ಟು ಅವರನ್ನ ವನವಾಸಕ್ಕೆ ತಳ್ಳಿದ್ದೇನಿದೆ, ಇದನ್ನ ನೆನಪಿಸಿಕೊಳ್ತಾ ಅವರತ್ರ ಇರುವ ಕೊನೆಯ ರಕ್ತ ಕಣ ಇರುವ ತನಕ ನಿಮ್ಮ ವಿರುದ್ಧ ಅವರು ಸಿಟ್ಟಿಗೆ ಎದ್ದಿರ್ತಾರೆ, ಪುಟಿದೇಳ್ತಾನೆ ಇರ್ತಾರೆ. ಆದ್ರಿಂದಾಗಿ ಸ್ಮರಮಾಣ ನಹಾಸ್ಯಂತಿ ಸಂಗ್ರಾಮಂ, ಈ ಸಂಗ್ರಾಮವನ್ನು ನಹಾಸ್ಯಂತಿ ಬಿಟ್ಟು ಬಿಡಲ್ಲ. ನಿವೃತ್ತೋ ಹಿ ಮಹಾಬಾಹು ಅಮಿತೌಜಾ ವೃಕೋದರಃ ಅಮಿತೌಜಾ. ಅಪರಿಮಿತವಾದ ತಾಕತ್ತುಳ್ಳ ವೃಕೋದರ ಇರುವ ತನಕ ನಮಗೆ ಯುದ್ಧದಲ್ಲಿ ಗೆದ್ದೆವು ಅನ್ನುವ ಅಂಶವನ್ನ ಹೇಳಲಿಕ್ಕಾಗುದಿಲ್ಲ. ವರಾನ್ ಹಿ ಕೌಂತೆಯೋ ರಥೋದಾರಾನ್ ಹನಿಷ್ಯತಿ. ಹುಡುಕಿ ಎಲ್ಲರನ್ನ ಹೊಡೆದುಕೊಳ್ತಾನೆ. ಅಸಿನಾ ಧನುಷಾ ಶಕ್ತ್ಯ ಹೈರ್ ನಾಗೈ ನರೈರ್ ರಥೈ. ಅವನು ಯುದ್ಧ ಹೇಗೆ ಅಂದ್ರೆ ಅವನು ಖಡ್ಗದಿಂದ ಬೇಕಾದ್ರೂ ಯುದ್ಧ ಮಾಡ್ತಾನೆ, ಬಾಣದಿಂದ ಬೇಕಾದ್ರೂ ಯುದ್ಧ ಮಾಡ್ತಾನೆ, ಧನುಸಿನಿಂದ ಬೇಕಾದ್ರೂ ಯುದ್ಧ ಮಾಡ್ತಾನೆ, ಕೊನೆಗೆ ರಥದಿಂದಲೇ ಯುದ್ಧ ಮಾಡ್ತಾನೆ. ರಥದಿಂದ ಯುದ್ಧ ಮಾಡುದು ಅಂದ್ರೆ ಏನು, ಈ ರಥ ತೆಗೆದು ಈ ರಥಕ್ಕೆ ಎಸ್ತು ಬಿಡುದು ಅಷ್ಟೇ. ಯುದ್ಧ ಮಾಡ್ಲಿಕ್ಕೆ ಅವನಿಗೆ ಒಂದು ವ್ಯವಸ್ಥೆ ಇಲ್ಲ. ಹಯೈಹಿ ಕುದುರೆಗಳನ್ನೇ ಹೊಡೆದು ಬಿಡ್ತಾನೆ, ನಾಗೈಹಿ
ಆನೆಗಳನ್ನೇ ಹೊಡಿತಾನೆ. ನಾಗ ಅಂದ್ರೆ ಆನೆ. ನರೈಹಿ, ಕೊನೆಗೆ ಮನುಷ್ಯರನ್ನೇ ತೆಗೆದು ಎಸಿತಾನೆ. ಈ ಸತ್ತು ಬಿದ್ದ ಶರೀರವನ್ನ ತೆಗೆದು 10 ಜನ ಓಡಿ ಬರ್ತಾ ಇದ್ರೆ ಅವ್ರಿಗೆ ಎಷ್ಟು ಬಿಡ್ತಾನೆ. ಅವನು ಯಾರನ್ನೂ ಕೂಡ ಆಯುಧ ಬೇಕು ನನಗೆ ಅಂತ ಕಾಯಲ್ಲ. ಈ ಉಳಿದವರೆಲ್ಲ ಎಲ್ಲಿ ನನ್ನ ರಥ ಬರ್ಲಿ ಅಂತ ಹೀಗೆ ಕೈ ಎತ್ತಬೇಕು. ಅಲ್ಲಿ ಬರ್ಲಿಲ್ಲ ಅಂದ್ರೆ ಕೈ ಹೋಗಿರುತ್ತೆ ಇನ್ನೊಬ್ಬ ಬಾಣ ಬಿಟ್ಟಷ್ಟೊತ್ತಿಗೆ. ಹಾಗೆ ಭೀಮ ಕಾಯೋನೇ ಅಲ್ಲ ಯಾವುದಕ್ಕೂ. ಬಹುಶಃ ಇದು ಬಹಳ ಒಳ್ಳೆಯ ಅವನ ಒಂದು ರೂಪ. ಅವನು ಯುದ್ಧ ಮಾಡುದು ಹೇಗೆ ಅಂತ ಕೇಳುವಾಗ ಬಹಳ ಜನ ಏನ್ ಅನ್ಕೊಳ್ಳೋದು, ಅವನು ಗದೆಯಿಂದ ಯುದ್ಧ ಮಾಡ್ತಾನೆ ಅಂತ. ಗದೆ ಒಂದು ಸುಮ್ನೆ ಅವನು ಏನ್ ಹೇಳ್ಬೇಕು, ಇಡೀ ಯಂತ್ರವೇ ಆದವನಿಗೆ ಕೈಯಲ್ಲಿ ಒಂದು ಗನ್ ಕೊಟ್ರೆ ಹೆಂಗೋ ಹಂಗೆ. ಯಂತ್ರಮಯ ಪುರುಷನಿಗೆ ಅವ್ನ್ ಕಣ್ ಬಿಟ್ರೆ ಅದ್ರನ್ನೇ ಸುಟ್ಟು ಹೋಗುತ್ತೆ. ಕಿವಿ ಎಲ್ಲ ಆಡಿಸಿದ್ರೆ ಜೋರು ಸೂಪರ್ ಸಾನಿಕ್ ಸೌಂಡ್ ಬಂದ್ರೆ ಅದರಿಂದ ಸತ್ತೋಗ್ತಾರೆ ಅಂತ ಇಟ್ಕೊಳ್ಳಿ ಒಬ್ಬ ಸ್ವರೂಪನಲ್ಲಿ. ಅವನ್ ಕೈ ಗನ್ ಬೇಕು ಅಂತ ಉಂಟಾ, ಅವ್ನು ಏನ್ ಮಾಡಿದ್ರು ಕೆಲಸ ಆಗುತ್ತೆ. ಅಂತ ಭೀಮನ ಕೈಯಲ್ಲಿ ಬದುಕಿಳಿಯುವುದು ಕಷ್ಟ. ಆಯಸೇನ ಹಿ ದಂಡೇನ ವ್ರಾತಾನ್ ಹನಿಷ್ಯತಿ. ಇನ್ನು ಅವನಿಗೆ ಸಾಮಾನ್ಯವಾಗಿ ಆಯುಧ ಅಂತ ಅವನು ಕೊನೆಗೆ ಬಳಸುದು ಯಾವುದು ಅಂದ್ರೆ, ಈ ರಥ ತುದಿಯಿಂದ ಕೊನೆ ತನಕ ಅದು ಸ್ಟ್ರೈಟ್ ನಿಲ್ಬೇಕು ಅಂತ ಒಂದು ದೊಡ್ಡ ಮಧ್ಯದಲ್ಲಿ ಒಂದು ಕಬ್ಬಿಣದ್ದು ಕೋಲಿರುತ್ತೆ. ಈ ನೀವು ಲಾರಿ ಎಲ್ಲ ನೋಡಿದ್ರೆ ಆ ಇಡೀ ಲಾರಿ ನಿಲ್ಲಿಕ್ಕೆ ಮಧ್ಯದಲ್ಲಿ ಒಂದು ಉದ್ದದ್ದು ಕಬ್ಬಿಣದ್ದು ಈ ಮನೆ ಎಲ್ಲ ಈ ತರದ್ದಿರುತ್ತಲ್ಲ, ಮನೆಗೆ ಮಧ್ಯದೊಂದು ಜಂತಿ ಇಂತಿರುತ್ತೆ. ಅದು ಒಂದರಿಂದ ಇಡೀ ಮನೆ ನಿಂತಿರುತ್ತೆ. ಅದು ತೆಗೆದ್ರೆ ಇಡೀ ಮನೆ ಬಿದ್ದೋಗುತ್ತೆ. ಅದು ಒಂದು ಸಿಕ್ಕಿದ್ರೆ ಆಯಸ ದಂಡೇನ, ಆ ಉದ್ದದ ಕಬ್ಬಿಣದ ದಂಡ ಹಿಡ್ಕೊಂಡು ಬೀಸ್ತಾ ಬರ್ತಾ ಇರ್ತಾನೆ ಸಿಕ್ಕಿದವರನ್ನೆಲ್ಲ. ಅದು ಎಲ್ಲಿ ಯಾರದು ಏನ್ ಪಾಲಾಗುತ್ತೆ ಗೊತ್ತಿಲ್ಲ. ನನ್ ಪಾಲು ಅಂತ ಅನ್ನೋರಿಗೆಲ್ಲ ಕೈಕಾಲು ಪಾಲಾಗಿರುತ್ತೆ. ವ್ರಾತಾನ್ ಹನಿಷ್ಯತಿ. ವ್ರಾತ ಅಂದ್ರೆ ಗುಂಪು, ಒಬ್ಬಿಬ್ಬರನ್ನು ಹೊಡೆಯುವುದಲ್ಲ ಅವನು. ಒಂದ್ಸರ್ತಿಗೆನೆ 16,000 ಜನರನ್ನು ಹೊಡೆದು ಬಿಡ್ತಾನೆ. ತಮೇನಂ ಅನುವರ್ತಂತೆ ಸಾತ್ಯಕ್ಕೆ ಪ್ರಮುಖ ರಥ. ಯಾವಾಗ ಭೀಮಸೇನ ಹೀಗೆ ಧೈರ್ಯವಾಗಿ ಮುನ್ನುಗ್ಗುತ್ತಾನೋ ಆಗ ಸಾತ್ಯಕ್ಕೆ ಅವನನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ. ಪಾಂಚಾಲಾಹ ಕೇಕಯ ಮಾತ್ಸ್ಯಾಹ ಪಾಂಡವಾಶ್ಚ ವಿಶೇಷತಃ. ಅವನು ಮುನ್ನುಗ್ಗಿದ ಅಂದ್ರೆ ಪಾಂಚಾಲರು, ಕೇಕೆಯರು, ಮಾತ್ಸ್ಯರು, ಜೊತೆಗೆ ಈ ಪಾಂಡವೇಯರು, ದ್ರೌಪದಿಯ ಮಕ್ಕಳು ಉಳಿದವರು, ಜೊತೆಗೆ ನಕುಲ ಸಹದೇವ ಉಳಿದವರಂತೂ ಬಂದೇ ಬರ್ತಾರೆ. ಇವ್ರು ಯಾರು ಸಾಮಾನ್ಯ ಅಲ್ಲ. ವಿನಿಘ್ನಂತಶ್ಚ ಭೀಮೇನ ಸಂರಬ್ಧೇನಾಭಿಚೋದಿತಾ. ಭೀಮನಿಂದ ಸುರಕ್ಷಿತವಾದಂತಹ ಸ್ಥಿತಿಯಲ್ಲಿ ಅಷ್ಟೂ ಜನ ಮುಂದೆ ನುಗ್ಗಿದ್ರು ಅಂದ್ರೆ, ತೇ ದ್ರೋಣಮಿವರ್ತಂತೆ ಸರ್ವತಃ ಕುರುಪುಂಗವಾಹ ವೃಕೋದರಂ ಪರಿಪ್ಸಂತಹ ಸೂರ್ಯಮಭ್ರಗಣ ಇವ. ಇವರೆಲ್ಲ ಒಟ್ಟಾದ್ರೆ ನಿನ್ನ ದ್ರೋಣ ಮಧ್ಯದಲ್ಲಿದ್ದಾನೆ ಅಂತ ನಾವು ನಡುನಿತ್ಯಲ್ಲಿದ್ದಾನೆ ಸೂರ್ಯ ಅಂತ ಅನ್ಕೊಂಡು ಭಾರಿ ಹೆಮ್ಮೆ ಪಟ್ರೆ, ಮೋಡ ಎಲ್ಲ ನುಗ್ಗಿದ್ರೆ ಸೂರ್ಯ ಕತ್ಲೆ, ಸೂರ್ಯನಿಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇಷ್ಟೂ ಜನ ಒಟ್ಟು ಸೇರಿ ಒಂದು ವೇಳೆ ದ್ರೋಣಾಚಾರ್ಯರ ಮೇಲೆ ಮುಗಿಬಿದ್ರೆ ದ್ರೋಣಾಚಾರ್ಯರಿಗೆ ಏನು ಮಾಡ್ಲಿಕ್ಕಾಗುದಿಲ್ಲ ಅಂತ ಹೀಗೆ ಹಿರಿಮಂತಹ ಶತ್ರುಮರಣೆ ನಿಪುಣ ಪುಣ್ಯಲಕ್ಷಣ ಶೂರಾಶ್ಚ ಬಲವಂತಶ್ಚ ವಿಕ್ರಾಂತಾಶ್ಚ ಮಹಾರಥಾ. ಬಹಳ ಜನ ಎಲ್ಲರೂ ಕೂಡ ಶತ್ರುವನ್ನ ನಾಶ ಮಾಡುವ ವಿಷಯದಲ್ಲಿ ಅತ್ಯಂತ ನಿಪುಣರು. ಬಹವಃ ಪಾರ್ಥಿವ ರಾಜನ್ ತೇಷಾಂ ವಶಗಣಾರಣೆ ಮಾವವಂಸ್ತಾಹ ಪಾಂಡವಾಂಸ್ತ್ವಂ ನಾರಾಯಣ ಪುರೋಗಮಾನ್. ಇನ್ನೂ ಒಂದು ಸಂಗತಿ ನಾನು ಹೇಳಬೇಕಾದ್ದು, ಎಲ್ಲರಿಗಿಂತ ಮುಖ್ಯ ಕೃಷ್ಣ ಇದ್ದಾನೆ. ಕೃಷ್ಣ ಇರುವ ತನಕ ಪಾಂಡವರಿಗೆ ಶ್ರೀರಕ್ಷೆ ಇದೆ. ಮಾವವಂಸ್ತಾಹ ಪಾಂಡವಾಂತ್ವಂ. ಪಾಂಡವರನ್ನ ಅವಮಾನ ಮಾಡಬೇಡ ಅಂದ್ರೆ, ಆಯ್ತು ದ್ರೋಣಾಚಾರ್ಯ ಇವತ್ತು ಪಾಂಡವರನ್ನು ಮುಗಿಸಿ ನಮ್ಗೆ ನಾಳೆಯಿಂದ ರಾಜ್ಯದಲ್ಲಿ ನಾವೇ ಸಿಂಹಾಸನದ ಕೂತ್ಕೊಂಡು ಪಟ್ಟಾಭಿಷೇಕ ಮಾಡಿ ಫಲಾಹಾರದ ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಶಿರ ಬೇಕು, ಆ ಕಡೆಯಿಂದ ಉಪ್ಪಿಟ್ಟು ಬೇಕು ಅಂತ ನೀನು ಪ್ಲಾನ್ ಮಾಡಿ ಅಡಿಗೆಯವರಿಗೆಲ್ಲ ಹೇಳಿ ಏನೋ ಮಾಡಿ ಅದು ನೀನು ಶ್ರಾದ್ದ ಆಗ್ಬೋದು ನಾಳೆ ಆ ಕಾರ್ಯಕ್ರಮ. ಆದ್ರಿಂದ ಹಾಗೆಲ್ಲ ತುಂಬಾ ಮುಂದುವರೆದ ಯೋಚನೆ ಮಾಡಬೇಡ. ಅರಕ್ಷ್ಯಮಾಣಂ ಶಲಭ ಯಥಾ ದೀಪಂ ಮುಮೂರ್ಷವಃ. ಯಥಾ ದೀಪಂ ಶಲಭ. ಶಲಭ ಅಂದ್ರೆ ಈ ಹಾತೆ. ವಸ್ತುತಃ ಒಂದು ದೃಷ್ಟಾಂತದಲ್ಲಿ ಯಾವಾಗ್ಲೂ ಹೇಳುವುದೇನು ಅಂದ್ರೆ, ಒಂದು ಧಗಧಗಿಸುವ ಬೆಂಕಿಯನ್ನ ಹಾತೆಗಳು ಬಂದು ತಾವು ರೆಕ್ಕೆಯಿಂದ ಅದನ್ನು ಆರಿಸಿ ಬಿಡ್ತೇವೆ ಅಂದ್ರೆ ಎಷ್ಟು ಮೂರ್ಖತನವೋ ಹಾಗೆ ಅಂತ ನರಸಿಂಹನ ಮೇಲೆ ಈ ಎಲ್ಲ ಹಿರಣ್ಯಕಶಿಪುವಿನ ಸೇನೆ ಬಿದ್ದಾಗ ಹಾಗಾಯ್ತು ಅಂತ. ಆದ್ರೆ ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಂದೇ ದೀಪ, ಸಣ್ಣ ದೀಪ, 100 ಶಲಭ ಒಟ್ಟಿಗೆ ಬಂದ್ರೆ ಏನಾಗುತ್ತೆ? ದೀಪ ಆರೋಗುತ್ತೆ. ಅದು ಕೂಡ ಹೇಗೆ ಅಂದ್ರೆ ಮುಮೂರ್ಷವ. ಅದೇನು ಅಂದ್ರೆ ಬಿದ್ದೇ ಬಿಡುತ್ತೆ ಅದ್ರ ಮೇಲೆ. 1 ಬಿತ್ತು, 2 ಬಿತ್ತು ಸುಟ್ಟೋಗುತ್ತೆ, 3 ಬಿತ್ತು ಸುಟ್ಟೋಗುತ್ತೆ, 5 ಬಿತ್ತು ಸುಟ್ಟೋಗುತ್ತೆ, 50 ಬಿತ್ತು ದೀಪ ಆರೋಗುತ್ತೆ. ದ್ರೋಣ ದೀಪ.
ಪಾಂಡವರು ಅವರು ಅಂದ್ರೆ ನಿನ್ನ ಮೇಲಿನ ಕೋಪಕ್ಕೆ ಅಷ್ಟು ಜನ ಒಟ್ಟೆ, ಪಾಂಡವರು ಅಂದ್ರೆ ಪಾಂಡವರ ಪರವಾಗಿ ಬಂದವರು ಎಲ್ಲರೂ ಕೂಡ, ಮುಮೂರ್ಷವ ಎಲ್ಲರೂ ಸೇರಿ ದೀಪಂ ಯಥಾ, ಹೇಗೆ ದೀಪವನ್ನ ಶಲಭಗಳು ನಾಶ ಮಾಡ್ತಾವೋ ಹಾಗೆ ನಾಶ ಮಾಡ್ತಾರೆ. ಅಸಂಶಯಂ, ಸಂದೇಹವೇ ಬೇಡ ಈ ವಿಷಯದಲ್ಲಿ. ಅತಿಭಾರ ಮಹಮ್ಮನ್ಯೇ ಭಾರದ್ವಾಜೇ ಸಮೀಹಿತಂ. ನನಗನ್ಸತ್ತೆ ಬಹುಶಃ ಇವತ್ತು ನಾವು ದ್ರೋಣಾಚಾರ್ಯರ ಮೇಲೆ ಭಾರ ಜಾಸ್ತಿ ಹಾಕಿದ್ವಿ. ನಾವು ಜೊತೆಗೆ ಸೇರ್ಬೇಕೀಗ, ಇಲ್ಲ ಅಂದ್ರೆ ಅವ್ರಿಗೆ ಒಬ್ರಿಗೆ ಅಷ್ಟನ್ನು ಎತ್ತಲಿಕ್ಕೆ ಆಗಲ್ಲ, ಅವರೊಬ್ರಿಗೆ ಸಾಕಾಗುತ್ತೆ. ಯಾಕೆಂದ್ರೆ ವಯಸ್ಸಾಗಿದೆ ಅವರಿಗೆ, ಅವರ ದೇಹವು ಕೇಳಬೇಕಲ್ಲ, ಮನಸ್ಸು ಗಟ್ಟಿ ಇರ್ಬೋದು, ಬಹಳ ಹೊತ್ತು ಕೆಲಸ ಮಾಡುತ್ತೆ, ಆದ್ರೆ ಅದು ಎಷ್ಟು ಹೊತ್ತು ಅಂತ ಅದಕ್ಕೂ ಒಂದು ಸಹಜವಾದ ದೇಹದ ಬಾಧೆ ಆಗುತ್ತಲ್ವಾ. ಆದ್ರಿಂದಾಗಿ ನಾವು ತೇ ಶೀಘ್ರ ಅನುಗಚ್ಛಾಮಃ, ಕೂಡಲೇ ನಾವು ಅವನನ್ನು ಅನುಸರಿಸಬೇಕು, ಅವನಿಗೆ ಬೆಂಗಾವಲಾಗಿ ನಿಲ್ಲಬೇಕು. ಯತ್ರ ದ್ರೋಣ ವ್ಯವಸ್ಥಿತ ಕೋಕಾ ಇವ ಮಹಾನಾಗಂ ಮಾ ವೈ ಹನ್ಯು ಯಥವ್ರತಂ. ದೊಡ್ಡ ಆನೆಯನ್ನ 100 ತೋಳಗಳು ಒಟ್ಟಿಗೆ ಸೇರಿದ್ರೆ ಕೊಲ್ತಾವೆ. ಮೊದಲಿಗೆ ಸ್ವಲ್ಪ ಹೊತ್ತು ಕೈಗೆ ಸಿಕ್ಕು ಕಾಲಿಗೆ ಸಿಕ್ಕು ಸಾಯ್ತವೆ, ಆದ್ರೆ ಅರೆಬರೆ ಕಾಲಿಗೆ ಕೈಗೆಲ್ಲ ಕಚ್ಚಿ ಕೆಲವು ಸಾಯ್ತವೆ. ಆದ್ರೆ ಆಮೇಲೆ ಕೋಕಾಹ ಅಂದ್ರೆ ತೋಳಗಳು, ಕೋಕಾಹ ಇವ ಮಹಾನಾಗಂ, ಮಹಾನಾಗ ಅಂದ್ರೆ ದೊಡ್ಡ ಆನೆಯನ್ನ ಹೇಗೆ ತೋಳಗಳು ಚೂರ್ಚೂರೆ, ಈ ಕೆಲವೊಮ್ಮೆ ಸಿಂಹವನ್ನು ಕೂಡ ಈ ಗುಳ್ಳೆ ನರಿಗಳಿದ್ದಾವಲ್ಲ ಕೊಲ್ತವೆ. ಒಟ್ಟಿಗೆ ಸೇರಿದ್ರೆ ಅದಕ್ಕೊಂಚೂರು ಪೆಟ್ಟಾಗಿರ್ಬೇಕಷ್ಟೆ, ಪೂರ ಇದ್ರೆ ಸ್ವಲ್ಪ ಹೊತ್ತು ಮಾಡುತ್ತೆ, ಆದ್ರೆ ಅದಕ್ಕೂ ಜೀವಭಯ ಇರುತ್ತೆ, ಅದನ್ನು ಸ್ವಲ್ಪ ಹೊತ್ತು ಸಹಿಸ್ಕೊಳ್ಳುತ್ತೆ. ಆದ್ರೆ ಯಾವಾಗ ಅದಕ್ಕೆ ಏನೊಂದು ಸ್ವಲ್ಪ ಪೆಟ್ಟಾಗಿದೆ ಅಂತ ಗೊತ್ತಾಗುತ್ತೋ ಆಮೇಲೆ ಅದು ಹಿಂದಿಂದ ಅಟ್ಯಾಕ್ ಮಾಡಿ 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 ಅದು ಒಂದು ದಿವಸ ಅಲ್ಲ, ಕೆಲವೊಮ್ಮೆ 3-4 ದಿವಸ ಕಾದಾಟ ಆಗುತ್ತೆ. ಅದಕ್ಕೆ ಆಹಾರ ಸಿಗದದು ಒದ್ದಾಡ್ತಾ ಇರುತ್ತೆ. ಇವುಗಳು ಬೇರೆ ಬೇರೆ ಕಡೆ ತಿಂದು ಬರ್ತವೆ. ಅವುಗಳಲ್ಲಿ ಎಷ್ಟು ಚೆನ್ನಾಗಿ ಡಿವೈಡ್ ಆಗ್ತವೆ ಅಂದ್ರೆ, ಯುದ್ಧ ಮಾಡುವಾಗ ಇಷ್ಟು ಹೊತ್ತು ಕೆಲವು ಬೇರೆ ಕಾಯ್ತಾ ಇರ್ತವೆ ಇನ್ನೊಂದು ದಿಕ್ಕಿನಲ್ಲಿ, ಅಲ್ಲಿ ಬಂದು ಸ್ವಲ್ಪ ಹೊತ್ತು ಯುದ್ಧ ಮಾಡಿ ಸುಸ್ತಾಯ್ತು ಮೇಲೆ ಅವುಗಳು ಅಟ್ಯಾಕ್ ಮಾಡ್ತವೆ. ನೀವು ನೋಡ್ಬೇಕು ಅದು ಬೇಟೆ ಆಡುವ ಕ್ರಮ. ಒಂದನ್ನು ಓಡಿಸ್ಕೊಂಡು ಹೋಗುವಾಗ 10 ದಿಕ್ಕುಗಳು ಡಿವೈಡ್ ಆಗ್ತವೆ ಅವುಗಳು ಯುದ್ಧ ಮಾಡುವಾಗ. ಕೊನೆಗೆ ಒಂದೊಂದೇ ಪ್ರತಿ ಸರ್ತಿನೂ ಹೊಸ ದಾಳಿ ಮಾಡಿ ಕಂಗಾಲಾಗುವಂಗ್ ಮಾಡುತ್ತೆ. ಕಂಗಾಲಾದ್ಮೇಲೆ ಆಮೇಲೆ ಯುದ್ಧದಲ್ಲಿ ಕೊಲ್ಲಬಹುದು. ಹಾಗೆ ಹೇಗೆ ತೋಳಗಳು ಮಹಾ ಆನೆಯನ್ನ ನುಗ್ಗಿ ಕೊಲ್ಲುವುದು ಸಾಧ್ಯವೋ ಅದಕ್ಕಿಂತ ಮುಂಚೆ ನಾವು ಅವನಿಗೆ ಸಹಾಯಕ್ಕೆ. ಆನೆಗಳು ಗುಂಪಲ್ಲಿದ್ರೆ ಯಾವುಗಳು ಬರಲ್ಲ, ಒಂದೊಂದಿದ್ರೆ ಡೇಂಜರ್, ಗುಂಪಲ್ಲಿದ್ರೆ ಸೇಫು. ಆದ್ರೆ ಗುಂಪಲ್ಲಿ ಎಲ್ಲದಕ್ಕೂ ತೊಂದರೆ ಆಯ್ತು ಅಂದ್ರೆ ಅದು ಇನ್ನೂ ಡೇಂಜರ್. ಹಾಗಾಗಿ ನಾವು ಹೋಗಿ ಸೇರ್ಕೊಳ್ಬೇಕು ಅಂತ ರಾಧೆಯ ಈ ಮಾತನ್ನ ದುರ್ಯೋಧನನಿಗೆ ಹೇಳಿದಾಗ ಭ್ರಾತೃಭಿ ಸಹಿತ ತಮ್ಮಂದಿರೊಂದಿಗೆ ಕೂಡಿಕೊಂಡು ತಕ್ಷಣವೇ ದ್ರೋಣನ ರಥದ ಕಡೆಗೆ ಎಲ್ಲರೂ ಸೇರಿ ಇನ್ನಷ್ಟು ಸೇನೆಯನ್ನು ಹೊತ್ತುಕೊಂಡು ಸಾಗಿದ್ರು. ಯಾಕೆಂದ್ರೆ ನಾವು ನಮ್ಮ ಉದ್ದೇಶ ಈಡೇರ್ಬೇಕು ಅಂದ್ರೆ ದ್ರೋಣಾಚಾರ್ಯರಿಗೆ ಫುಲ್ ಸಪೋರ್ಟ್ ಮಾಡ್ಬೇಕು, ದ್ರೋಣಾಚಾರ್ಯರಿಗೆ ನಾವು ಬೆಂಗಾವಲಾಗಿ ನಿಲ್ಬೇಕು ಅಂತ ಹೇಳ್ತಾರೆ. ಮುಂದೆ ಒಂದು ಅಧ್ಯಾಯ ಪೂರ್ತಿ ಅಷ್ಟು ಜನ ಹೊರಟ್ರಲ್ವಾ, ಜೊತೆಗೆ ಅಲ್ಲಿ ಯುದ್ಧದಲ್ಲಿ ಇದ್ರಲ್ವಾ, ಅವರೆಲ್ಲರ ಯುದ್ಧದ ರಥಕ್ಕೆ ಜೋಡಿಸಿದ ಕುದುರೆಗಳ ವರ್ಣನೆ. ಒಂದು ಸುಮಾರು 99 ಶ್ಲೋಕ ಇದೆ. ಕುದುರೆಗಳ ವರ್ಣನೆ ಆಶ್ಚರ್ಯ ಆಗುದೇನಂದ್ರೆ ಅಷ್ಟು ತರ ಕುದುರೆ ಇತ್ತು ಅಂತ ಗೊತ್ತಾಗುತ್ತೆ. ಕುದುರೆ ಅಂದ್ರೆ ನಾ ಹೇಳ್ತಾ ಇರೋದು ಅದರ ಬಣ್ಣಗಳು, ಅದರ ಜಮರಿ ಅಂದ್ರೆ ಮೈ ಮೇಲೆ ರೋಮ ಇರುತ್ತಲ್ಲ, ಅದು ಕೆಲವು ರೇಷ್ಮೆ ಚೆನ್ನಾಗಿ ನೇಯ್ದು ಕಟ್ಟು ಮಾಡಿ ಜೋಡಿಸಿದ್ರೆ ಹೇಗಿತ್ತೋ ಹಾಗಿತ್ತು. ಇನ್ನು ಕೆಲವು ಮೊಲದ ಬಣ್ಣದ ಮೈ ಬಣ್ಣ ಮೊಲದ ಹಾಗೆ ಇತ್ತಿತ್ತಂತೆ, ಅಂದ್ರೆ ಕಂದು ಬಣ್ಣದ ಹಾಗೆ. ಇನ್ನು ಕೆಲವು ಸುವರ್ಣ ಮಾಲಿನ ಬಂಗಾರದ ಮೈ ಬಣ್ಣ ಅದರದ್ದು. ಅಂದ್ರೆ ಅಷ್ಟು ತರದ, ಅಂದ್ರೆ ಪ್ರತಿಯೊಬ್ಬರದ್ದು ಕೂಡ ಒಂದು ವಿಶೇಷವನ್ನು ಹೇಳ್ತಾರೆ. ನಾವು ಕುದುರೆ ಶಾಸ್ತ್ರ ಓದುವವರಿಗೆ ತುಂಬಾ ಚೆನ್ನಾಗಿದೆ ಈ ಅಧ್ಯಾಯ ಪೂರ್ತಿ. ಪ್ರತಿ ಒಬ್ಬರದ್ದು ಕೂಡ ಅದರದ್ದೇ ಆದೊಂದು ವೈಶಿಷ್ಟ್ಯಗಳಿವೆ. ಅದು ದೂರ ಓಡುವಂತದ್ದು ಕೆಲವು, ಯುದ್ಧದಲ್ಲಿ ಯಜಮಾನನನ್ನ ರಕ್ಷಿಸುವಂತದ್ದು ಕೆಲವು, ಬಾಣ ಪೆಟ್ಟಾದ್ರೂ ಕೂಡ ಅಡ್ಡ ಬೀಳದವು ಕೆಲವು ಹೆದರುತ್ತವೆ, ಕೆಲವು ಹೆದರಲ್ಲ. ಹೆದರದೇ ಇರುವಂತಹ ಕುದುರೆಗಳು ಅದರ ಗುಣ ಏನು ಅದನ್ನೆಲ್ಲ ವರ್ಣಿಸ್ತಾರೆ. ಯಾರ್ಯಾರ ಹತ್ರ ಎಂಥಂತದ್ದಿತ್ತು ಅಂದ್ರೆ ಇಷ್ಟು ಡೀಟೇಲು ಬರೀ ಒಂದು ಕಾವ್ಯವಾದ್ರೆ ಇದೆಲ್ಲ ಬೇಡ ಇತ್ತು. ಕಾವ್ಯಕ್ಕೆ ಇದೆಲ್ಲ ಯಾಕೆ ಬೇಕು? ನಿಜವಾಗಿ ಬರೀ ಓದ್ತಾ ಹೋದ್ರೆ ಒಂದ್ ಕ್ಷಣ ಬೋರ್ ಅನ್ಸುತ್ತೆ. ಆದ್ರೆ ಸ್ವಲ್ಪ ವಿಶೇಷ ಕುತೂಹಲ ಇದ್ದವನಿಗೆ ಯಾವ ಜಾಗದ ಕುದುರೆಗಳು ಹೇಗಿದ್ವು, ಅದರ ಸ್ವರೂಪ ಏನು, ಅದರ ಗುಣಲಕ್ಷಣ ಏನು, ಎಷ್ಟೆಷ್ಟು ಕುದುರೆ ಇತ್ತು, ಅದಕ್ಕೆ ಅದರ ಜೊತೆಗೆ ಅದಕ್ಕೆ ಅಲಂಕಾರ ಏನೇನಿತ್ತು ಅಂತ, ಅದಕ್ಕೆ ಹೇಗೆ ಅಲಂಕಾರವನ್ನು ಮಾಡಿದ್ರು, ಕಾಲಿಗೆ ಎಂತ
ಆ ಗೊರಸಿಗೆ ಎಂತೆಂತ ರೀತಿಯ ರಕ್ಷಣಾ ಕವಚಗಳನ್ನ ತುಂಬಿಸಿದ್ರು ಅನ್ನೋದು. ಆ ಆ ಹೌದು ಹೌದೌದು ಹೌದು, ಅದರಲ್ಲೂ ವ್ಯವಸ್ಥಿತವಾದ ಕುದುರೆಗಳಿದ್ದಾವೆ. ಯುದ್ಧದಲ್ಲಿ ಬಹಳ ದೂರ ಹೋಗುವಂತವು ಕೆಲವು ಅಂದ್ರೆ ಯುದ್ಧದಲ್ಲಿ ಯಜಮಾನನನ್ನ ರಕ್ಷಿಸುವಂತವು ಕೆಲವು, ಹಾಗೆಲ್ಲ ಇರುತ್ತೆ. ಅದರ ಜೊತೆಗೆ ಅವರ ಧ್ವಜ, ಅವರ ರಥ, ಅವರ ಬಾಣಗಳು ಅದನ್ನೆಲ್ಲ ವರ್ಣನೆ ಮಾಡ್ತಾ ರೌದ್ರಂ ಆಗ್ನೇಯ ಕೌಬೇರಂ ಯಾಮ್ಯಂ ಗಿರಿಶಮೇವಚ ಪಂಚಾನಾಂ ದ್ರೌಪದೇಯಾನಾಂ ಧನು ರತ್ನಾನಿ ಭಾರತ. ಘಟೋತ್ಕಚ, ಪೌಲಸ್ತ್ಯ ಇವರೆಲ್ಲರೂ ಅವರವರ ವಿಶಿಷ್ಟವಾದ ಧನುಸ್ಸುಗಳನ್ನು ಎತ್ತಿಕೊಂಡು ಬರುವಾಗ ಈ ಪಾಂಡವೇಯರು ಕೂಡ ಅಂದ್ರೆ ದ್ರೌಪದಿಯ ಮಕ್ಕಳು ಕೂಡ ಅವರವರದ್ದೇ ಆದ ಬೇರೆ ಬೇರೆ ಧನುಸ್ಸುಗಳನ್ನು ಹಿಡ್ಕೊಂಡು ಬಂದ್ರು ಅಂತ. ಎಂತ ಧನುಸ್ಸು ಅಂದ್ರೆ ರುದ್ರನಿಂದ ಬಂದದ್ದು, ಆಗ್ನೇಯ ಅಗ್ನಿಯಿಂದ ಪಡೆದದ್ದು, ಕುಬೇರ ಕೊಟ್ಟದ್ದು, ಯಾಮ್ಯ ಯಮನಿಂದ ಸಿಕ್ಕಿದ್ದು, ಗಿರಿಶಂ ರುದ್ರದೇವರಿಂದ ಸಿಕ್ಕಿದ್ದು. ಪಂಚಾನಾಂ ಇದು 5 ಜನರ ಧನುಸ್ಸಿನ ಕಥೆ ಆದ್ರೆ, ಇನ್ನೊಂದು ಸೌಭದ್ರ ಅಂದ್ರೆ ಅಭಿಮನ್ಯುವಿಗೆ ಏನು ವಿಶೇಷ ಇತ್ತು ಅಂದ್ರೆ ಲೇಭೆ ಯದ್ರೌಹಿಣಿ ಸುತಃ, ಬಲರಾಮ ಕೊಟ್ಟಿದ್ದಂತೆ ಒಂದು ಗಿಫ್ಟ್ ಅಭಿಮನ್ಯುವಿಗೆ. ಅದು ಅವನ ಕೈಯಲ್ಲಿದ್ದ ವಿಶಿಷ್ಟವಾದ ಧನುಸ್ಸು. ಆ ಧನುಸ್ಸು ಸುಲಭದಲ್ಲಿ ಯಾರ ಕೈಗೂ ಸಿಗುವಂತದ್ದಲ್ಲ. ಆ ಧನುಸ್ಸಿನಿಂದ ಅವನು ಹೋರಾಡಿದ್ರೆ ಎದುರಾಳಿಗೆ ನಿಲ್ಲಿಕ್ಕೆ ಜಾಗ ಇರಲಿಲ್ಲ. ಅಂತ ಶೋಕ ವಿವರ್ಧನ, ಎದುರುಗಡೆಯವರ ಶೋಕವನ್ನ ಹೆಚ್ಚಿಸುವಂತಹ ಅತ್ಯಂತ ತೀವ್ರವಾದ ಬಾಣಗಳ ಪ್ರಯೋಗಕ್ಕೆ ಅನುಕೂಲಕರವಾದ ಬಿಲ್ಲನ್ನ ಹಿಡ್ಕೊಂಡು ದ್ರೋಣರ ಸೇನೆಯ ಮಧ್ಯದಲ್ಲಿ ಎಲ್ಲರೂ ಕೂಡ ನುಗ್ಗಿದ್ದಾರೆ. ಆಚೆಯಿಂದ ದ್ರೋಣಮಭ್ಯದ್ರವತಾಂ ರಾಜನ್ ಸ್ವಯಂವರ ಇವಾಹವೇ. ಈ ಸ್ವಯಂವರದಲ್ಲಿ ಯಾವುದನ್ನು ಪಡಿಲಿಕ್ಕೋಸ್ಕರ ಯುದ್ಧ ಆಗುತ್ತಲ್ಲ, ಇಲ್ಲಿ ಒಂಥರ ಧರ್ಮರಾಜನನ್ನ ಸ್ವಯಂವರದಲ್ಲಿ ಗೆಲ್ಬೇಕು ಅನ್ನೋ ತರ ಪ್ರಯತ್ನ ನಡೀತಾ ಇತ್ತಂತೆ. ಅವನನ್ನು ಗೆದ್ದು ಬಿಡ್ಬೇಕು, ಅವನನ್ನು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು, ನಾವು ಉಳಿಸ್ಕೋಬೇಕು ಅಂತ ಇನ್ನು ಕೆಲವರು. ಹೀಗೆ ಆ ಯುದ್ಧದ ತೀವ್ರತೆ ಹೆಚ್ಚಿತು. ಧೃತರಾಷ್ಟ್ರ ತನ್ನ ಮಕ್ಕಳ ಈ ಯುದ್ಧದ ಸ್ಥಿತಿಯನ್ನ ನೋಡಿ, ಏನು ಗೆಲುವೇ ಸಿಕ್ತಿಲ್ಲಲ್ವಾ, ಯಾಕೆ ಹೀಗಾಗ್ತಾ ಇದೆ, ಇನ್ನಷ್ಟು ಏನಾಯ್ತು ಅಂತ ಬಿಡಿಸಿ ಹೇಳು. ನನಗೆ ನನ್ನ ಮಕ್ಕಳು ಗೆಲ್ಲುವ ತನಕದ ಕತೆ ಕೇಳ್ಬೇಕು, ನಾನು ಅಲ್ಲಿ ತನಕ ಕತೆ ಹೇಳ್ಬೇಕು, ನೀನು ಗೆದ್ರು ಅಂದ್ಮೇಲೆ ಬೇಕಾದ್ ನಿಲ್ಸು, ಅಲ್ಲಿ ತನಕ ನನಗೆ ಇನ್ನಷ್ಟು ಕತೆ ಹೇಳಬೇಕು ಅಂತ ಕೇಳ್ತಾನೆ. ಆಗ ಇನ್ನಷ್ಟು ಯುದ್ಧದ ವರ್ಣನೆಗಳ ಮಾತು ಬರುತ್ತೆ. ಅದರಲ್ಲಿ ಭಗದತ್ತನ ಪರಾಕ್ರಮದ ಯುದ್ಧ ಮುಂದೆ ಅರ್ಜುನ ಸಂಶಪ್ತಕರನ್ನೆಲ್ಲರನ್ನು ಕೊಂದ ಅನ್ನುವ ಅಂಶ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.